ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ SEC ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಆಗಿ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಇವತ್ತು ಮೊದಲನೇ ಯೂನಿಟಲ್ಲಿ ಎರಡನೇ ಟಾಪಿಕನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಎಂಟರ್ಪ್ರೈಸಸ್, ಸಾಮಾಜಿಕ ಉದ್ಯಮಗಳ ಬೆಳವಣಿಗೆಯನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನೀವು ಸಾಮಾಜಿಕ ಉದ್ಯಮಗಳು ಅಂದರೆ ಏನು, ಉದ್ಯಮಗಳ ಮಹತ್ವ ಏನು, ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕ ಉದ್ಯಮಗಳು ಹೇಗೆ ಬೆಳವಣಿಗೆಯಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ತೀರಾ. ಮೊದಲನೇದಾಗಿ ಸಾಮಾಜಿಕ ಉದ್ಯಮಗಳ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಎಂಟರ್ಪ್ರೈಸಸ್. ಸಾಮಾಜಿಕ ಉದ್ಯಮಗಳು ತಮ್ಮದೇ ಆದಂತಹ ಇತಿಹಾಸವನ್ನು ಹೊಂದಿದ್ದು ವಾಣಿಜ್ಯ ಉದ್ಯಮಗಳಂತೆ ಲಾಭ ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತವೆ. ಆದರೆ ಗಳಿಸಿದ ಲಾಭವನ್ನು ಸಾಮಾಜಿಕ ಕಾರ್ಯಗಳಿಗಾಗಿ ಇವು ನೀಡ್ತವೆ. ಸಾಮಾನ್ಯ ಉದ್ಯಮಗಳಿಗೂ ಸಾಮಾಜಿಕ ಉದ್ಯಮಗಳಿಗೂ ಇರುವ ವ್ಯತ್ಯಾಸ ಅಂದರೆ ಇದೆ. ಈ ಸಾಮಾಜಿಕ ಉದ್ಯಮಗಳು ಹಣಕಾಸಿನ ಲಾಭ ಮತ್ತು ಸಾಮಾಜಿಕ ಗುರಿ ಉದ್ದೇಶಗಳ ನಡುವೆ ಸಮತೋಲನವನ್ನು ತರಲಿಕ್ಕೆ ಪ್ರಯತ್ನಿಸ್ತವೆ. ಬಡ ಜನರಿಗೆ ಕಡಿಮೆ ಬಂಡವಾಳದಲ್ಲಿ ಮನೆ ನಿರ್ಮಿಸಿಕೊಡೋದಿರ್ಬೋದು, ಉದ್ಯೋಗ ನೀಡೋದಿರ್ಬೋದು, ಅಥವಾ ಕೌಶಲ್ಯ ತರಬೇತಿಯನ್ನು ನೀಡುವಂಥದ್ದು ಮೊದಲಾದವುಗಳು ಸಾಮಾಜಿಕ ಉದ್ಯಮಗಳಲ್ಲಿ ಬರುತ್ತೆ. ವಾಣಿಜ್ಯ ಉದ್ಯಮಗಳಿಗೂ ಸಾಮಾಜಿಕ ಉದ್ಯಮಗಳಿಗೂ ಇರುವ ವ್ಯತ್ಯಾಸವನ್ನು ನಾನು ಈಗಾಗಲೇ ಈ ಹಿಂದಿನ ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಆದರೂ ಕೂಡ ಮತ್ತೊಂದು ಸಲ ನೋಡೋದಾದರೆ, ವಾಣಿಜ್ಯ ಉದ್ಯಮಗಳು ಪ್ರಾರಂಭವಾಗುವುದು ಕೇವಲ ಲಾಭದ ಆಸೆಗಾಗಿ ಮಾತ್ರ. ಲಾಭಕ್ಕಾಗಿ ಉದ್ಯಮವನ್ನು ಮಾಡುವವರು ವಾಣಿಜ್ಯ ಉದ್ಯಮಿಗಳು. ಲಾಭದ ಜೊತೆಗೆ ಸಮಾಜಮುಖಿ ಕಾರ್ಯಗಳಿಗಾಗಿ ಕಾರ್ಯ ಮಾಡುವವರು, ಕೆಲಸ ಮಾಡುವವರು, ಉದ್ಯಮಗಳನ್ನು ಪ್ರಾರಂಭಿಸುವವರು ಸಾಮಾಜಿಕ ಉದ್ಯಮಿಗಳು. ಅಂದರೆ ಸಾಮಾಜಿಕ ಉದ್ಯಮಿಗಳು ಕೂಡ ಲಾಭವನ್ನು ಗಳಿಸ್ತಾರೆ, ಆದರೆ ಬಂದ ಲಾಭವನ್ನು ಸಾಮಾಜಿಕ ಕಾರ್ಯಗಳಿಗೆ ವಿನಿಯೋಗಿಸ್ತಾರೆ. Social enterprises have a long history. Like business enterprises, they too strove hard to get profits. However, they used to fund social programs. They reinvest the same profit to fund social programs. It is here they stand apart from business enterprises. The concept of social enterprise was developed in the UK in late 1970s. To counter the traditional commercial enterprise. Social enterprises want to achieve balance between financial benefits and social goals. The provision, namely low cost homes to poor families, or job training or skill training, comes under social enterprises. So 1970ರ ದಶಕದಲ್ಲಿ ಇಂಗ್ಲೆಂಡಿನಲ್ಲಿ ಈ ಸಾಮಾಜಿಕ ಉದ್ಯಮಗಳು ಮೊದಲು ಪ್ರಾರಂಭವಾಗಿದ್ದು, ಉದ್ಯಮಗಳ ಪರಿಕಲ್ಪನೆ ಪ್ರಾರಂಭವಾಗಿದ್ದು ಅಂತ ಹೇಳಿ. ಬನ್ನಿ, ಸಾಮಾಜಿಕ ಉದ್ಯಮದ ಅರ್ಥ ಏನು ಅಂತ ನೋಡೋಣ. ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡೋದಾದರೆ, ಮೊದಲನೇದಾಗಿ ಸಮಾಜದ ಕಲ್ಯಾಣ ಅಥವಾ ಸಾಮಾಜಿಕ ಉದ್ದೇಶಗಳಿಗಾಗಿ ಮಾರುಕಟ್ಟೆ ಆಧಾರಿತ ತಂತ್ರಗಳನ್ನು ಬಳಸಿಕೊಂಡು ಕಾರ್ಯ ಮಾಡುವ ಸಂಘಟನೆಗಳನ್ನೇ ಸಾಮಾಜಿಕ ಉದ್ಯಮಗಳು ಅಂತ ಕರೀತಾರೆ. ಇವುಗಳು ಕೂಡ ಸಾಮಾನ್ಯ ಉದ್ಯಮಗಳಂತೆಯೇ ಇರುತ್ತೆ. ಮಾರುಕಟ್ಟೆಯ ಆಧಾರಿತ ತಂತ್ರಗಳನ್ನೇ ಬಳಸ್ಕೊಂಡು ಉದ್ಯಮ ಪ್ರಾರಂಭ ಮಾಡ್ತಾರೆ. ಆದರೆ ಪ್ರಮುಖ ಉದ್ದೇಶ ಏನು ಸಾಮಾಜಿಕ ಉದ್ಯಮಗಳದು ಅಂತಂದರೆ, ಸಮಾಜ ಕಲ್ಯಾಣ ಅಥವಾ ಸಾಮಾಜಿಕ ಉದ್ದೇಶ ಅಂದರೆ ಸಮಾಜ ಕಾರ್ಯ, ಸಮಾಜಕ್ಕೆ ಉಪಯೋಗವಾಗುವಂತಹ ಯಾವುದಾದ್ರೂ ಕಾರ್ಯದಲ್ಲಿ ತೊಡಗುವುದು ಸಾಮಾಜಿಕ ಉದ್ಯಮಗಳ ಪ್ರಮುಖ ಉದ್ದೇಶ. Social enterprises are the organizations which aim their efforts toward improving the general welfare of society, and they apply market-based strategies to achieve a social purpose. ಸಾಮಾಜಿಕ ಉದ್ದೇಶಗಳೊಂದಿಗೆ ವಾಣಿಜ್ಯಾತ್ಮಕ ರಚನೆಯನ್ನು ಹೊಂದಿರುವ ವ್ಯಾಪಾರವೇ ಸಾಮಾಜಿಕ ಉದ್ಯಮವಾಗಿದೆ. ಇವು ಲಾಭದ ಜೊತೆಗೆ ಸಮಾಜದ ಮೇಲೆ ಪ್ರಭಾವ ಬೀರುವ ಕಾರ್ಯಗಳತ್ತ ಗಮನ ಹರಿಸುತ್ತವೆ. ಮುಂದೆ ಆ ಲಾಭವನ್ನು ಸಮಾಜ ಕಾರ್ಯಗಳಿಗಾಗಿ ಉಪಯೋಗಿಸುತ್ತವೆ. ನೋಡಿ, ವಾಣಿಜ್ಯಾತ್ಮಕ ಉದ್ದಿಮೆಗಳೇ ವಾಣಿಜ್ಯಾತ್ಮಕ ರಚನೆಯನ್ನೇ ಹೊಂದಿರುತ್ತೆ. ಅಂದರೆ ಕಾರ್ಯವೈಖರಿ ಎಲ್ಲ ವಾಣಿಜ್ಯಾತ್ಮಕ ಉದ್ಯಮಗಳಂತೆಯೇ ಇರುತ್ತೆ. ಆದರೆ ಇದರ ಪ್ರಮುಖ ಉದ್ದೇಶ ಏನು ಅಂದರೆ, ಬಂದ ಲಾಭದಲ್ಲಿ ಸಮಾಜ ಕಾರ್ಯಗಳಿಗೆ ಉಪಯೋಗಿಸೋದು. ಬಂದ ಲಾಭವನ್ನು, ಹೆಚ್ಚಿನ ಪ್ರಮಾಣದ ಲಾಭವನ್ನು ಸಮಾಜಕ್ಕಾಗಿ ವಿನಿಯೋಗಿಸ್ತದೆ. ಅದಕ್ಕಾಗಿ ಸಾಮಾಜಿಕ ಉದ್ಯಮಗಳು ಅಂತ ಕರೆಯಲ್ಪಡುತ್ತೆ. A social enterprise refers to a business with a certain social objectives as its primary goal while using a commercial structure to run the organization. Social enterprises usually attempt to make a strong societal impact
while maximizing their profit as well as which is then used to fund their social programs. This is the main objective. They use the profit for social organizations or for social purposes. ಇದು ಸಾಮಾಜಿಕ ಉದ್ಯಮಗಳು ಅಂದರೆ ಏನು ಅಂತ ಅರ್ಥ. ಹಾಗಾದರೆ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಈ ಸಾಮಾಜಿಕ ಉದ್ಯಮಗಳನ್ನು ಯಾವ ಯಾವ ಕ್ಷೇತ್ರದಲ್ಲಿ ಪ್ರಾರಂಭಿಸಲಾಗುತ್ತೆ ಅಂತ. ಭಾರತದಲ್ಲಿ ಸಾಮಾಜಿಕ ಉದ್ಯಮಗಳು ಸಾಮಾನ್ಯವಾಗಿ ಕಂಡುಬರುವಂತಹ 7 ಪ್ರಮುಖ ಕ್ಷೇತ್ರಗಳು ಯಾವುದು ಅಂತಂದರೆ ಕೃಷಿ, ಅಗ್ರಿಕಲ್ಚರ್, ಶುದ್ಧ ಶಕ್ತಿ, ಪ್ಯೂರ್ ಎನರ್ಜಿ, ಆರೋಗ್ಯ, ಹೆಲ್ತ್, ಹಣಕಾಸು, ಫಿನಾನ್ಸ್, ಜಲಶಕ್ತಿ, ವಾಟರ್, ನೈರ್ಮಲ್ಯ, ಸ್ಯಾನಿಟೇಷನ್ ಮತ್ತು ಶಿಕ್ಷಣ, ಎಜುಕೇಷನ್. ಪ್ರಮುಖವಾಗಿ ಈ 7 ಕ್ಷೇತ್ರಗಳಲ್ಲಿ ಸಾಮಾಜಿಕ ಉದ್ಯಮಗಳು ಭಾರತ ದೇಶದಲ್ಲಿ ಕಾರ್ಯ ಮಾಡ್ತಾ ಇದೆ ಅಂತ. ಈಗ ಹಾಗಾದರೆ ಸಾಮಾಜಿಕ ಉದ್ಯಮಗಳನ್ನು ಪ್ರಾರಂಭ ಮಾಡುವ ಉದ್ದೇಶಗಳೇನು? ಯಾವ ಉದ್ದೇಶಕ್ಕಾಗಿ ಸಾಮಾಜಿಕ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಾರೆ ಸಾಮಾನ್ಯವಾಗಿ ಅಂತಂದರೆ, ಬನ್ನಿ ವಿದ್ಯಾರ್ಥಿಗಳೇ, ಸಾಮಾಜಿಕ ಉದ್ಯಮಗಳ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳೋಣ. ವಾಟ್ ಆರ್ ದ ಮೇನ್ ಒಬ್ಜೆಕ್ಟಿವ್ಸ್ ಆಫ್ ಸೋಷಿಯಲ್ ಎಂಟರ್ಪ್ರೈಸಸ್? ಸಾಮಾಜಿಕ ಪರಿವರ್ತನೆಯನ್ನು ಕುರಿತು ಪ್ರಚಾರ ಮಾಡೋದು, ಪ್ರೋತ್ಸಾಹ ನೀಡೋದು, ಅವುಗಳನ್ನು ಪ್ರಾರಂಭ ಮಾಡುವಂತೆ ಅಥವಾ ಸಂಭವಿಸುವಂತೆ ಪ್ರಯತ್ನ ಮಾಡೋದೇ ಈ ಸಾಮಾಜಿಕ ಉದ್ಯಮಗಳ ಪ್ರಮುಖ ಉದ್ದೇಶ ಅಂತ. ಎ ಸೋಷಿಯಲ್ ಎಂಟರ್ಪ್ರೈಸಸ್ main purpose is to promote, encourage and make social change in society. ಎರಡನೇದಾಗಿ, ಸಮರ್ಥ ಹಣಕಾಸಿನ ನೆರವಿನೊಂದಿಗೆ ಒಂದು ಸಾಮಾಜಿಕ ಉದ್ದೇಶಕ್ಕಾಗಿ ಕಾರ್ಯ ಮಾಡುವಂಥದ್ದು. ಸೋಷಿಯಲ್ ಎಂಟರ್ಪ್ರೈಸಸ್ ಆರ್ ಬಿಸ್ನೆಸಸ್ ಕ್ರಿಯೇಟೆಡ್ ಟು ಫರ್ದರ್ ಸೋಷಿಯಲ್ ಪರ್ಪಸ್ ಇನ್ ಅ ಫೈನಾನ್ಷಿಯಲಿ ಸಸ್ಟೈನಬಲ್ ವೇ. ಸಾಮಾಜಿಕ ಉದ್ಯಮಗಳು ಬಡ ಜನರಿಗೆ ಆದಾಯ ಗಳಿಸುವ ಮೂಲಗಳನ್ನು ಸೃಷ್ಟಿಸುವುದರೊಂದಿಗೆ ಅವರ ಜೀವನಾವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಹಾಯ ಮಾಡುತ್ತೆ. ಮತ್ತೊಂದು ಉದ್ದೇಶ ಏನು? ಯಾಕೆ ಸಾಮಾಜಿಕ ಉದ್ಯಮಗಳನ್ನು ತೆಗಿತಾರೆ ಅಂತಂದರೆ, ಬಡ ಜನರಿಗೆ ಆದಾಯ ಗಳಿಸುವ ಮೂಲವನ್ನು ಅಂದರೆ ಯಾವುದಾದ್ರೂ ಸಣ್ಣ ಪುಟ್ಟ ಉದ್ಯೋಗಗಳನ್ನು ದೊರಕಿಸಿಕೊಟ್ಟು ಅವರ ಜೀವನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ, ಅವರಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ ಮೊದಲಾದವುಗಳನ್ನು ಪಡೀಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈ ಸಾಮಾಜಿಕ ಉದ್ಯಮಗಳು. ಸೋಷಿಯಲ್ ಎಂಟರ್ಪ್ರೈಸಸ್ ಕ್ಯಾನ್ ಪ್ರೊವೈಡ್ ಇನ್ಕಮ್ ಜನರೇಷನ್ ಅಪರ್ಚುನಿಟೀಸ್ ಆರ್ ಜಾಬ್ಸ್ ದಟ್ ಮೀಟ್ ದ ಬೇಸಿಕ್ ನೀಡ್ಸ್ ಆಫ್ ಪೀಪಲ್ ಹೂ ಲಿವ್ ಇನ್ ಪಾವರ್ಟಿ. ಸಾಮಾನ್ಯವಾಗಿ ಬಡ ಜನರಿಗೆ, ದುರ್ಬಲ ವರ್ಗದವರಿಗಾಗಿ ಕೆಲಸ ಮಾಡುವಂತಹ ಉದ್ಯಮಗಳೇ ಈ ಸಾಮಾಜಿಕ ಉದ್ಯಮಗಳು ಅಂತ. ಹಾಗಾದರೆ ಸಾಮಾಜಿಕ ಉದ್ಯಮಗಳ ಪಾತ್ರ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ರೋಲ್ ಆಫ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ಸೊಸೈಟಿ. ಸಮಾಜದಲ್ಲಿ ಸಾಮಾಜಿಕ ಉದ್ಯಮಗಳು ಎಂತಹ ಪಾತ್ರವನ್ನು ನಿರ್ವಹಿಸ್ತದೆ ಅಂತೇಳಿ. ಸಮಾಜದ ಅಭಿವೃದ್ಧಿಯೇ ಸಾಮಾಜಿಕ ಉದ್ಯಮಗಳ ಪ್ರಮುಖ ಗುರಿಯಾಗಿರುತ್ತೆ. ಇವು ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿಗಾಗಿ ವ್ಯಾಪಾರ ಮತ್ತು ಮಾರುಕಟ್ಟೆ ಅಭ್ಯಾಸಗಳನ್ನು ಉಪಯೋಗಿಸುತ್ತೆ. ಇಲ್ಲಿ ಕೃಷ್ಣ ಉದಯ್ ಕುಮಾರ್ ಅನ್ನುವ ಒಬ್ಬ ತಜ್ಞರ ಪ್ರಕಾರ ಸಾಮಾಜಿಕ ಉದ್ಯಮಗಳ ಅವರು ಕೆಲವು ಸಾಮಾಜಿಕ ಉದ್ಯಮಗಳ ಲಕ್ಷಣಗಳನ್ನು ವಿವರಿಸಿದ್ದಾರೆ. ಅಂದರೆ ಒಂದೊಂದು ಸಾಮಾಜಿಕ ಉದ್ಯಮಕ್ಕೂ ಪ್ರಮುಖವಾಗಿ ಏನು ಲಕ್ಷಣಗಳಿರಬೇಕು ಅಂತ. ಈ ಕೃಷ್ಣ ಉದಯ್ ಕುಮಾರ್ ಅನ್ನುವವರ ಪ್ರಕಾರ ಮೊದಲನೇದಾಗಿ ಸಾಮಾಜಿಕ ಅವಶ್ಯಕತೆಗಾಗಿ ಕಾರ್ಯ ಮಾಡಬೇಕು, ಹಾಗೆ ವಾಣಿಜ್ಯ ಚಟುವಟಿಕೆಗಳ ಮೂಲಕ ಆದಾಯ ಸಂಗ್ರಹ ಮಾಡಬೇಕು, ಸಾಮಾಜಿಕ ಅಭಿವೃದ್ಧಿಯ ಗುರಿಯನ್ನು ಹೊಂದಿರಬೇಕು, ಹಾಗೆಯೇ ಗಳಿಸಿದ ಲಾಭವನ್ನು ಸಮಾಜ ಕಾರ್ಯಗಳಿಗಾಗಿ ಬಳಸುವ ನಿರ್ದಿಷ್ಟ ಉದ್ದೇಶವನ್ನು ಸಾಮಾಜಿಕ ಉದ್ಯಮಗಳು ಹೊಂದಿರಬೇಕು ಅಂತ ಹೇಳ್ತಾರೆ ಕೃಷ್ಣ ಉದಯ್ ಕುಮಾರ್ ಎಂಬ ತಜ್ಞರು. Social enterprises are businesses whose primary purpose is the common good. They use business practices and the marketplace to advance social justice and development. Krishna Uday Kumar explained that there are characteristics that define a social enterprise. The main characteristics of social enterprise, according to Uday Kumar, are: it addresses a social need, it generates income mainly through its commercial activities, and it focuses primarily on the common good. Additionally, social enterprises have clear rules about the reinvestment of profits to further its social mission, that is social purpose. Social enterprise Canada uses a graph model to explain that social enterprises have a blended value return on investment. They fit between charities whose focuses is a social return on funding and traditional for profit enterprises whose focuses is
financial return. Social enterprises places in between these two. One is business entrepreneurship and another one is social cause. One is the monetary benefit, another is social cause. In between these two place social enterprises. ಈಗ ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕ ಉದ್ಯಮಗಳ ಬೆಳವಣಿಗೆ ಹೇಗಿದೆ ಅಂತ ನೋಡೋಣ. ಇದು ನಿಮಗೆ ಕಲೀಲಿಕ್ಕಿರುವಂತಹ ಟಾಪಿಕ್, ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ಡಿಫರೆಂಟ್ ಏರಿಯಾಸ್. ಪ್ರಮುಖವಾಗಿ ನಾನು ಆಗಲೇ ಹೇಳಿದೆ 7 ಪ್ರಮುಖ ಕ್ಷೇತ್ರಗಳಲ್ಲಿ ಸಾಮಾಜಿಕ ಉದ್ಯಮಗಳಿದೆ ಅಂತ. ಆದರೆ ನಿಮಗೆ ಸಿಲೆಬಸ್ಸಲ್ಲಿ ಕೇವಲ 4 ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾ ಇರುವಂತಹ ಸಾಮಾಜಿಕ ಉದ್ಯಮಗಳ ಬಗ್ಗೆ ಕಲೀಲಿಕ್ಕಿದೆ. ಹೆಲ್ತ್, ಸ್ಯಾನಿಟೇಷನ್, ಎಜುಕೇಷನ್ ಆ್ಯಂಡ್ ಸ್ಕಿಲ್ ಏರಿಯಾದಲ್ಲಿ ಯಾವ ರೀತಿಯ ಸಾಮಾಜಿಕ ಉದ್ಯಮಗಳು ಕೆಲಸ ಮಾಡ್ತಾ ಇದೆ ಅಂಥೇಳಿ. ಮೊದಲನೇದಾಗಿ ಯಾವ ಯಾವ ಕ್ಷೇತ್ರದಲ್ಲಿ ಇದೆ ಅಂತ ನೋಡೋಣ. ಸೊ ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕ ಉದ್ಯಮಗಳ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ಡಿಫರೆಂಟ್ ಏರಿಯಾಸ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಏರಿಯಾ ಆಫ್ ಹೆಲ್ತ್. ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿಯ ಸಾಮಾಜಿಕ ಉದ್ಯಮಗಳು ಕೆಲಸ ಮಾಡ್ತಾ ಇದೆ, ಏನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಸಾಮಾಜಿಕ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕ ಉದ್ಯಮಗಳು ಕಾರ್ಯ ಮಾಡುತ್ತೆ. ಉದಾಹರಣೆಗೆ ಹಣಕಾಸು, ಶಿಕ್ಷಣ, ವಸತಿ, ಪುನರ್ನವೀಕರಿಸುವ ಶಕ್ತಿ, ತ್ಯಾಜ್ಯ ನಿರ್ವಹಣೆ, ಜಲ ಮತ್ತು ನೈರ್ಮಲೀಕರಣ, ಆರೋಗ್ಯ ಮುಂತಾದ ಮಹತ್ವದ ಕ್ಷೇತ್ರಗಳಲ್ಲಿ ವಿವಿಧ ಸಾಮಾಜಿಕ ಉದ್ಯಮಗಳು ಕೆಲಸ ಮಾಡ್ತಾ ಇರೋದನ್ನು ನಾವು ಗಮನಿಸ್ತೇವೆ. ಸಾಮಾಜಿಕ ಉದ್ಯಮಗಳಿಂದಾಗಿ ಕೊಳಗೇರಿಗಳು ಅಂದರೆ ಸ್ಲಮ್ಸ್ ಅಂತ ಏನು ಕರಿತೀವಲ್ಲ, ಕೊಳಚೆ ಪ್ರದೇಶಗಳು ಮತ್ತು ಗ್ರಾಮೀಣ ಪ್ರದೇಶಗಳ ದುರ್ಬಲ ವರ್ಗದ ಜನರು ಪ್ರಯೋಜನ ಪಡ್ಕೊಳ್ತಾರೆ. ಸಾಮಾನ್ಯವಾಗಿ ಈ ಸಾಮಾಜಿಕ ಉದ್ಯಮಗಳು ಕೆಲಸ ಮಾಡ್ತಾ ಇರೋದೇ ಗ್ರಾಮೀಣ ಜನರಿಗಾಗಿ, ಅದು ದುರ್ಬಲ ವರ್ಗದವರಿಗಾಗಿ ಮತ್ತು ಮಹಿಳೆಯರಿಗಾಗಿ ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರಿಗಾಗಿ. ಈಗ ಉದಾಹರಣೆಗಾಗಿ ಹೇಳುವುದಾದರೆ, ಕೋವಿಡ್ನಂತಹ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಇವಾಗ 1.5-2 ವರ್ಷದಿಂದ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಕರೋನಾ ರೋಗವನ್ನು. ಈ ಸಂದರ್ಭದಲ್ಲಿ ಹಲವಾರು ಸಾಮಾಜಿಕ ಉದ್ಯಮಗಳು ಬಡವರಿಗಾಗಿ, ನಿರ್ಗತಿಕರಿಗಾಗಿ ಸಹಾಯ ಮಾಡಲಿಕ್ಕೆ ಮುಂದೆ ಬಂದವು. ಸೊ ಕೋವಿಡ್ ರೋಗದ ಸಂದರ್ಭದಲ್ಲಿ ಸಾಮಾಜಿಕ ಉದ್ಯಮಗಳು ಮಹತ್ವದ ಪಾತ್ರವನ್ನು ಸಮಾಜದಲ್ಲಿ ನಿರ್ವಹಿಸಿದವು. ಅದರಲ್ಲೂ ಕೂಡ ಆರೋಗ್ಯ ರಕ್ಷಣೆಯ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರಿದವು. As already pointed out, social enterprises nowadays are operating in many areas of social life. They have focused their attention on financial inclusion, education, affordable housing, renewable energy, waste management, water and sanitation, and also in healthcare. It is because of their work, vulnerable people in slums and rural areas have saved their life. Even during the pandemic, namely COVID, social enterprises have played a dominating role in society. They have made positive impact on healthcare services. ಸೊ ಹಾಗಾದರೆ ಯಾವ ರೀತಿ ಆರೋಗ್ಯ ರಕ್ಷಣೆಯನ್ನು ನೀಡುತ್ತೆ ಅಂತ ನೋಡೋಣ. ಭಾರತದಲ್ಲಿ ಆರೋಗ್ಯ ರಕ್ಷಣೆಯಲ್ಲಿನ ಸಾಮಾಜಿಕ ಉದ್ಯಮಗಳ ಮಹತ್ವ, ಯಾವ ರೀತಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಸಾಮಾಜಿಕ ಉದ್ಯಮಗಳು ಆರೋಗ್ಯ ಕ್ಷೇತ್ರದಲ್ಲಿ. ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಕೇರ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ಇಂಡಿಯಾ. ಆರೋಗ್ಯ ರಕ್ಷಣೆಯ ಕ್ಷೇತ್ರದಲ್ಲಿ ಕಾರ್ಯ ಮಾಡ್ತಾ ಇರುವಂತಹ ಸಾಮಾಜಿಕ ಉದ್ಯಮಗಳು $160 ಬಿಲಿಯನ್ ವ್ಯವಹಾರವನ್ನು ಹೊಂದಿವೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕ ಉದ್ಯಮಗಳು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆದರೂ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತ ಈ ಕ್ಷೇತ್ರದಲ್ಲಿ ತುಂಬ ಹಿಂದುಳಿದಿದೆ ಅನ್ನೋದು ಸಂಶೋಧನೆ ಹೇಳುತ್ತೆ. ಅಂದರೆ ಆರೋಗ್ಯ ಕ್ಷೇತ್ರಕ್ಕೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಇನ್ನೂ ಕೂಡ ಕಡಿಮೆ ಅನ್ನೋದೇ ಅಭಿಪ್ರಾಯ. ಹೆಲ್ತ್ ಕೇರ್ ಇನ್ ಇಂಡಿಯಾ ಇಸ್ ಅ $160 billion industry. When compared with countries of West, India is lagging behind other countries. In other words, other countries are in comfortable condition in healthcare. ಆರೋಗ್ಯ ರಕ್ಷಣೆಯನ್ನು ನೋಡಿದ್ರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶ ಸ್ವಲ್ಪ ಇನ್ನೂ ಕಡಿಮೆ ಅಂತಾನೆ ಹೇಳಬಹುದು. ಇಲ್ಲಿ ಭಾರತ ದೇಶದಲ್ಲಿ ರೋಗಿಗಳ ಸಂಖ್ಯೆಗಿಂತ ಕಡಿಮೆ ಆಸ್ಪತ್ರೆ ಸೌಲಭ್ಯಗಳಿದೆ, ಕಡಿಮೆ ಹಾಸಿಗೆ ಸೌಲಭ್ಯ ಇದೆ ಹಾಗೂ ನುರಿತ ವೈದ್ಯರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಆರೋಗ್ಯ ಸಮಸ್ಯೆಯನ್ನು ಜನ ಎದುರಿಸ್ತಾ ಇದ್ದಾರೆ. ಸೊ ಲ್ಯಾಕ್ ಆಫ್ ಫೆಸಿಲಿಟೀಸ್, ಇಂಡಿಯನ್ ಪೀಪಲ್ ಆರ್ ಫೇಸಿಂಗ್ ಮೆನಿ ಹೆಲ್ತ್ ಪ್ರಾಬ್ಲಮ್ಸ್. ಇದಲ್ಲದೆ ಬಹಳಷ್ಟು ಭಾರತೀಯರಿಗೆ ಆರೋಗ್ಯ ವಿಮೆಯ ಬಗ್ಗೆ ಮಾಹಿತಿಯೇ ಇಲ್ಲ. ಗಂಭೀರ ಕಾಯಿಲೆಗಳಾದಂತಹ ಹೃದ್ರೋಗ ಸಮಸ್ಯೆ,
ಕಿಡ್ನಿ ಸಮಸ್ಯೆ ಮೊದಲಾದವುಗಳು ಬಂದಾಗ ಹಣದ ಕೊರತೆಯಿಂದಾಗಿ ಸರಿಯಾದ ಚಿಕಿತ್ಸೆ ದೊರೆಯೋದಿಲ್ಲ ಜನರಿಗೆ. ಅಂತಹ ಒಂದು ಸಂದರ್ಭದಲ್ಲಿ ಸಾಮಾಜಿಕ ಉದ್ಯಮಗಳು ಮಹತ್ವದ ಪಾತ್ರ ನಿರ್ವಹಿಸಿ ಜನರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಕೊಡಿಸಬಲ್ಲವು. ಈಗ ಹೃದ್ರೋಗ ಸಮಸ್ಯೆ ಇರಲಿ, ಹಾರ್ಟ್ ಪ್ರಾಬ್ಲಮ್ ಇರಲಿ, ಕಿಡ್ನಿ ಪ್ರಾಬ್ಲಮ್ ಇರಲಿ, ಇದಕ್ಕೆ ದುಬಾರಿ ವೆಚ್ಚ ಆಗುತ್ತೆ. ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಖರ್ಚು ತುಂಬ ಜಾಸ್ತಿ ಆಗುತ್ತೆ. ಇಂತಹ ಸಮಯದಲ್ಲಿ ಸಾಮಾಜಿಕ ಉದ್ಯಮಗಳು ಮುಂದೆ ಬಂದು ಬಡವರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಕಡಿಮೆ ಖರ್ಚಿನಲ್ಲಿ ಈ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡುತ್ತೆ. ಆರೋಗ್ಯ ರಕ್ಷಣೆಯ ಸಾಮಾಜಿಕ ಉದ್ಯಮಗಳ ತವರು ಭಾರತ ಅಂತ ಹೇಳ್ತಾರೆ. ಅಂದರೆ ಇಂಡಿಯಾ ಇಸ್ ಅ ಫರ್ಟೈಲ್ ಗ್ರೌಂಡ್ ಫಾರ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ಹೆಲ್ತ್ ಸೆಕ್ಟರ್. ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಸಾಮಾಜಿಕ ಉದ್ಯಮಗಳು ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಯಾಕೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಸಾಮಾಜಿಕ ಉದ್ಯಮಗಳಿದೆ ಅಂತಂದರೆ, ಭಾರತ ಹಳ್ಳಿಗಳ ನಾಡು ಅಂತ ಕರೆಸ್ಕೊಳ್ಳಲ್ಪಡುತ್ತೆ. ಯಾಕೆ ಅಂದರೆ ಇಲ್ಲಿ ಹಳ್ಳಿಗಳು ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ಅಂತ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಗ್ರಾಮೀಣ ಜನಸಂಖ್ಯೆಯ ಪ್ರಮಾಣವೇ ಹೆಚ್ಚಾಗಿದೆ. ಗ್ರಾಮೀಣ ಜನರಲ್ಲಿ ಬಡತನ ರೇಖೆಯ ಕೆಳಗಡೆ ವಾಸಿಸುವ ಮತ್ತು ಕಡಿಮೆ ಖರೀದಿ ಸಾಮರ್ಥ್ಯವನ್ನು ಹೊಂದಿರುವ ಜನರೇ ಹೆಚ್ಚಾಗಿದ್ದಾರೆ. ಇದರಿಂದಾಗಿ ಇಂತಹ ಪ್ರದೇಶಗಳಲ್ಲಿ ಸಾಮಾಜಿಕ ಉದ್ಯಮಗಳನ್ನು ಪ್ರಾರಂಭಿಸಿದರೆ ಒಳ್ಳೆಯ ಪರಿಣಾಮವನ್ನು ನೀಡಬಲ್ಲವು. A lion's share of India's population is living in rural areas. It is here that majority of rural population is either living in below poverty line or has poor purchasing power. Hence, any initiative in this area can make positive impact on rural population. ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಬಾಣಂತಿಯರ ಮತ್ತು ಶಿಶು ಮರಣದ ಪ್ರಮಾಣಗಳು ಹೆಚ್ಚಾಗಿದೆ ಭಾರತ ದೇಶದಲ್ಲಿ. ಈ ಒಂದು ದಿಕ್ಕಿನಲ್ಲಿ ಸಾಮಾಜಿಕ ಉದ್ಯಮಗಳು ಕಾರ್ಯ ಮಾಡಿ ತಿಳುವಳಿಕೆ ನೀಡಿದರೆ ಬಾಣಂತಿ ಮರಣಗಳನ್ನು ಹಾಗೂ ಶಿಶು ಮರಣಗಳನ್ನು ನಾವು ಪ್ರಮಾಣವನ್ನು ಕಡಿಮೆ ಮಾಡಬಹುದು. ದ ಮ್ಯಾಟರ್ನಲ್ mortality rate and infant mortality rate is very high in India. Hence, social enterprises in health care can bring down the both mortality rate. ಎರಡೂ ಮರಣ ಪ್ರಮಾಣಗಳನ್ನು ಕಡಿಮೆ ಮಾಡಬಹುದು ಸಾಮಾಜಿಕ ಉದ್ಯಮಗಳು ಸ್ವಲ್ಪ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಮೂಲಕ. ಭಾರತದ ನಗರಗಳಲ್ಲಿ ಎಷ್ಟೋ ಜನ ವಸತಿ ಕೊರತೆಯಿಂದಾಗಿ ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂತಹ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಸೇವೆ ಒದಗಿಸುವಲ್ಲಿ ಸಾಮಾಜಿಕ ಉದ್ಯಮಗಳು ಅರ್ಥಪೂರ್ಣ ಪಾತ್ರವನ್ನು ನಿರ್ವಹಿಸಬಲ್ಲವು ಅನ್ನೋದು ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಯಾಕೆ ಅಂತಂದರೆ, ನಗರ ವಾಸಿಗಳಲ್ಲಿ ಬಹಳಷ್ಟು ಜನ ವಸತಿಯ ಕೊರತೆಯಿಂದಾಗಿ ನಗರದ ಹೊರವಲಯದಲ್ಲಿರುವಂತಹ ಕೊಳಗೇರಿಗಳಲ್ಲಿ ವಾಸ ಮಾಡ್ತಾರೆ. ಕೊಳಗೇರಿಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ನೈರ್ಮಲೀಕರಣ ಮತ್ತು ಆರೋಗ್ಯದ ಸಮಸ್ಯೆ ಎರಡೂ ಕೂಡ ಹೆಚ್ಚಾಗಿರುತ್ತೆ. ಇಲ್ಲಿ ಸಾಮಾಜಿಕ ಉದ್ಯಮಗಳು ಕಾರ್ಯ ಮಾಡಿ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ. ಹಾಗೆ ಭಾರತದಲ್ಲಿರುವ ಹೆಚ್ಚಿನ ಜನನ ಪ್ರಮಾಣ ಮತ್ತು ಕಡಿಮೆ ಮರಣ ಪ್ರಮಾಣಗಳಿಂದಾಗಿ ಏನಾಗಿದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಮತ್ತು ವೃದ್ಧರ ಸಂಖ್ಯೆ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಇದರಿಂದಾಗಿ ಮಕ್ಕಳು ಮತ್ತು ವೃದ್ಧರು ಸಾಮಾಜಿಕ ಉದ್ಯಮಿಗಳಿಗೆ ಆಸಕ್ತಿ ಕ್ಷೇತ್ರವಾಗಬಲ್ಲರು. ಅಂದರೆ ಮಕ್ಕಳ ಅಭಿವೃದ್ಧಿಗಾಗಿ ಮತ್ತು ವಯೋವೃದ್ಧರ ಅಭಿವೃದ್ಧಿಗಾಗಿ ಸಾಮಾಜಿಕ ಉದ್ಯಮಗಳು ಸಾಕಷ್ಟು ಕೆಲಸವನ್ನು ಮಾಡಬಲ್ಲವು, ಸಮಾಜಮುಖಿ ಕೆಲಸವನ್ನು ಮಾಡಬಲ್ಲವು ಅಂತ. ಈಗ ವಿದ್ಯಾರ್ಥಿಗಳೇ, ನಾವು ಆರೋಗ್ಯ ರಕ್ಷಣಾ ಕ್ಷೇತ್ರದಲ್ಲಿರುವಂತಹ ಕೆಲವು ಸಾಮಾಜಿಕ ಉದ್ಯಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಂದರೆ ಯಾವ ಸಾಮಾಜಿಕ ಉದ್ಯಮಗಳು ಕಾರ್ಯ ಮಾಡ್ತಾ ಇದೆ ಆರೋಗ್ಯ ರಕ್ಷಣೆಗಾಗಿ ಭಾರತ ದೇಶದಲ್ಲಿ ಅಂತ. ಸಮ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ಹೆಲ್ತ್ ಸೆಕ್ಟರ್. ಸಾಮಾಜಿಕ ಉದ್ಯಮಗಳ ಮೂಲಕ ಆರೋಗ್ಯ ರಕ್ಷಣೆಯನ್ನು ಯಶಸ್ವಿಯಾಗಿ ಮಾಡಬಹುದೆಂಬುದನ್ನು ಹಲವಾರು ಯಶಸ್ವಿ ಸಾಮಾಜಿಕ ಉದ್ಯಮಿಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಯಶಸ್ವಿ ಸಾಮಾಜಿಕ ಉದ್ಯಮಗಳು ಅಂತ ಹೇಳಿದೆ, ಅಂತಹ ಕೆಲವು ಉದಾಹರಣೆಗಳು ಯಾವ್ಯಾವುದು ಅಂತ ನೋಡೋಣ. ಸೊ ಸೆವೆರಲ್ ಸಕ್ಸಸ್ಫುಲ್ ಹೆಲ್ತ್ ಕೇರ್ ಸೋಷಿಯಲ್ ಎಂಟರ್ಪ್ರಿನರ್ಸ್ ಇನ್ ಇಂಡಿಯಾ ಹ್ಯಾವ್ ಶೋನ್ ಅಸ್ how to overcome odds or problems in health sector. Consider the following examples. Andre the following are the main examples or important examples of social entrepreneurs or social enterprises in the field of health. ಮೊದಲನೇದಾಗಿ ಅರವಿಂದ್ ಐ ಕೇರ್ ಸಿಸ್ಟಮ್ ಅಂತ ಪ್ರಾರಂಭ ಮಾಡಿದ್ದಾರೆ. ಅರವಿಂದ್ ಐ ಕೇರ್ ಸಿಸ್ಟಮ್ 1976ರಲ್ಲಿ ಡಾಕ್ಟರ್ ಜಿ ವೆಂಕಟಸ್ವಾಮಿಯವರು 11 ಹಾಸಿಗೆಯುಳ್ಳಂತಹ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಪ್ರಾರಂಭಿಸಿದರು. ಇಲ್ಲಿ ಅವರು ಬಡವರಿಗಾಗಿ ಮತ್ತು ಯಾರಿಗೆ ಹೆಚ್ಚು ಶುಲ್ಕವನ್ನು ಭರಿಸಲಿಕ್ಕೆ
ಆಗೋದಿಲ್ವೋ ಅಂಥವರಿಗೆ ಪ್ರವೇಶ ನೀಡ್ತಾರೆ ಈ ಆಸ್ಪತ್ರೆಗಳಲ್ಲಿ. ಅಲ್ಲಿ ಅವರಿಗೆ ಕಣ್ಣಿನ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇಂದಿನವರೆಗೂ ಅರವಿಂದ್ ಅವರು 32 ಮಿಲಿಯನ್ ರೋಗಿಗಳಿಗೆ ಈ ರೀತಿಯ ಸಹಾಯ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆಗಾಗಿ ಸಹಾಯ ಮಾಡಿದ್ದಾರೆ. ಅವರು 4 ಮಿಲಿಯನ್ ಅಂದರೆ 4 ದಶಲಕ್ಷ ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಾರಂತೆ. ಭಾರತದಾದ್ಯಂತ ಒಟ್ಟು 4 ದಶಲಕ್ಷ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ವೆಂಕಟಸ್ವಾಮಿಯವರು. ಅಂದರೆ ಅವರ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ ಅಂತ. ಸೊ ಡಾಕ್ಟರ್ ಜಿ ವೆಂಕಟಸ್ವಾಮಿ ಫೌಂಡೆಡ್ ಅರವಿಂದ್ ಐ ಕೇರ್ ಇನ್ 1976 with an 11-bed hospital with beds reserved for patients who could not pay or pay modest rates. Till date, Arvind has treated more than 32 million patients and has performed 4 million surgeries. ಇದು ಆರೋಗ್ಯ ಕ್ಷೇತ್ರದಲ್ಲಿರುವಂತಹ ಮೊದಲನೆಯ ಸಾಮಾಜಿಕ ಉದ್ಯಮ. ಇನ್ನು ಎರಡನೇದು ನೋಡೋದಾದರೆ ಎಲ್ಲರೂ ಕೇಳಿರುವಂಥದ್ದು ನಾರಾಯಣ ಆರೋಗ್ಯ ಕೇಂದ್ರ ಅಂತ, ನಾರಾಯಣ ಹೆಲ್ತ್ ಸೆಂಟರ್ಸ್ ಅಂತ. ಬೆಂಗಳೂರಿನಲ್ಲಿ ಇದು ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಈ ನಾರಾಯಣ ಆರೋಗ್ಯ ಕೇಂದ್ರ ಏನಿದೆ ಇದು ಸಾಮಾನ್ಯವಾಗಿ ಮಿತವ್ಯಯದಲ್ಲಿ ಅಂದರೆ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ರಕ್ಷಣೆಯನ್ನು ನೀಡುವಂತಹ ಒಂದು ಸಾಮಾಜಿಕ ಉದ್ಯಮವಾಗಿದೆ. ಪ್ರಸಿದ್ಧ ಹೃದ್ರೋಗ ತಜ್ಞರಾದಂತಹ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರು 2000ರಲ್ಲಿ ಇದನ್ನು ಪ್ರಾರಂಭಿಸಿದರು. 225 ಹಾಸಿಗೆಗಳ ನಾರಾಯಣ ಹೃದಯಾಲಯದಿಂದ ಪ್ರಾರಂಭವಾದ ಇದು ಇಂದು ಸುಮಾರು 6,500 ಹಾಸಿಗೆಗಳ ಸೌಲಭ್ಯವನ್ನು ಹೊಂದಿ 20 ವಿವಿಧ ಸ್ಥಳಗಳಲ್ಲಿ ಕಾರ್ಯ ಮಾಡ್ತಾ ಇದೆ. ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ 20 ಕಡೆ ನಾರಾಯಣ ಆರೋಗ್ಯ ಕೇಂದ್ರಗಳು ಸ್ಥಾಪನೆಯಾಗಿದೆ. ಸೊ ಹೆಡ್ ಕ್ವಾರ್ಟರ್ಡ್ ಇನ್ ಬೆಂಗಳೂರು, Narayana Health is amongst the most economical healthcare service provider since its inception in 2000 by leading cardiac surgeon Dr. Devi Prasad Shetty with a 225-bed cardiac hospital Narayan Hrudayalaya. The group has grown to as a health chain spread across 20 locations and 6,498 beds, approximately 6,500 bed facilities. This is second one. ಎರಡನೆಯ ಆರೋಗ್ಯ ಕೇಂದ್ರ, ಆರೋಗ್ಯ ಕ್ಷೇತ್ರದಲ್ಲಿರುವಂತಹ ಎರಡನೆಯ ಸಾಮಾಜಿಕ ಉದ್ಯಮ. ಮೂರನೇದು ಲೈಫ್ ಸ್ಪ್ರಿಂಗ್ ಹಾಸ್ಪಿಟಲ್ಸ್ ಅಂತ, ಲೈಫ್ ಸ್ಪ್ರಿಂಗ್ ಹಾಸ್ಪಿಟಲ್ಸ್ ಅಂತ ಇದೆ. ಹೈದರಾಬಾದ್ನಲ್ಲಿ ಪ್ರಾರಂಭವಾದಂತಹ ಈ ಆಸ್ಪತ್ರೆಯು ಕಡಿಮೆ ಆದಾಯ ಹೊಂದಿರುವ ಸ್ತ್ರೀಯರಿಗೆ ಮಾತೃತ್ವ ಆರೈಕೆಯನ್ನು ನೀಡುತ್ತೆ. 2005ರಲ್ಲಿ ಪ್ರಾರಂಭವಾದಂತಹ ಇದು ಇಲ್ಲಿಯವರೆಗೂ 12 ಆಸ್ಪತ್ರೆಗಳನ್ನು ಹೊಂದಿದ್ದು 35 ಲಕ್ಷ ಮಹಿಳೆಯರಿಗೆ ಮಾತೃತ್ವ ಆರೈಕೆಯನ್ನು ಮಾಡಿದೆ. ಲೈಫ್ ಸ್ಪ್ರಿಂಗ್ ಹಾಸ್ಪಿಟಲ್ಸ್ ಪ್ರೊವೈಡ್ ಮೆಟರ್ನಿಟಿ ಕೇರ್ ಟು ವಿಮೆನ್ ಫ್ರಮ್ low income groups in Hyderabad. Established in 2005, this 50-50 joint venture between government and Hill Life Care Limited has provided health care to 35 lakh women from 12 hospitals at 30 to 50% of market rates. ಅಂದರೆ ಕಡಿಮೆ ಖರ್ಚಿನಲ್ಲಿ 30% or 50% ರೇಟ್ನಲ್ಲಿ ಮಾತೃತ್ವ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಆರೈಕೆ ನೀಡುವಂತಹ ಒಂದು ಸಂಸ್ಥೆ, ಸಾಮಾಜಿಕ ಉದ್ಯಮ. ಇದು ಮೂರನೇದು. ಇನ್ನು ನಾಲ್ಕನೇದು ತುಂಬ ಜನ ಕೇಳಿದ್ದೀರಿ ಅಂದ್ಕೊಳ್ತೇನೆ, ವಾತ್ಸಲ್ಯ ಹೆಲ್ತ್ ಕೇರ್ ಅಂತ. ಎಲ್ಲ ಕಡೆಗೂ ಇದೆ ವಾತ್ಸಲ್ಯ ಹೆಲ್ತ್ ಕೇರ್, ವಾತ್ಸಲ್ಯ ಐ ಹಾಸ್ಪಿಟಲ್ಸ್ ಎಲ್ಲ ಕಡೆಗೂ ಇದೆ. ವಾತ್ಸಲ್ಯ ಹೆಲ್ತ್ ಕೇರ್ 2004ರಲ್ಲಿ ಡಾಕ್ಟರ್ ಅಶ್ವಿನ್ ನಾಯಕ್ ಮತ್ತು ಡಾಕ್ಟರ್ ವೀರೇಂದ್ರ ಹಿರೇಮಠ್ ಅವರು ಈ ಸಾಮಾಜಿಕ ಉದ್ಯಮವನ್ನು ಪ್ರಾರಂಭಿಸಿದರು. ಅವರು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ 17 ಆಸ್ಪತ್ರೆಗಳನ್ನು ಪ್ರಾರಂಭಿಸಿದ್ದಾರೆ. ಮಹಾರಾಷ್ಟ್ರ ಮತ್ತು ತಮಿಳುನಾಡಲ್ಲಿಯೂ ಕೂಡ ಆಸ್ಪತ್ರೆಗಳನ್ನು ಪ್ರಾರಂಭಿಸುವ ಉದ್ದೇಶವನ್ನು ಹೊಂದಿದ್ದಾರೆ. ಇವರು ವಾರ್ಷಿಕ 2,80,000 ರೋಗಿಗಳ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ವಾತ್ಸಲ್ಯ ಹೆಲ್ತ್ ಕೇರ್, ಡಾಕ್ಟರ್ ಅಶ್ವಿನ್ ನಾಯಕ್ and Dr. Virendra Hiremet founded Vatsalya in 2004. They operate a network of hospitals in rural and semi-urban India across Karnataka and Andhra Pradesh. It has grown to 17 hospitals across Andhra Pradesh and Karnataka from 4 hospitals during 2009 and it's soon opening in Maharashtra and Tamil Nadu. It serves an average of
280,000 patients annually. ಸೊ ವಾತ್ಸಲ್ಯ ಹೆಲ್ತ್ ಕೇರ್. ಮುಂದಿಂದು ಗೋಕುಲ್ ಹಾಸ್ಪಿಟಲ್ಸ್ ಅಂತ, ಗ್ಲೋಕಲ್ ಹಾಸ್ಪಿಟಲ್ಸ್. ಈ ಗ್ಲೋಕಲ್ ಹಾಸ್ಪಿಟಲ್ಸ್ ಏನಿದೆ ಇದು 2011ರಲ್ಲಿ ಪಶ್ಚಿಮ ಬಂಗಾಳದ ಸೋನಾಮುಖಿ ಎಂಬಲ್ಲಿ ಡಾಕ್ಟರ್ ಸೈಯದ್ ಸಬಾಹತ್ ಅಜೀಮ್ ಅವರು ಈ ಆಸ್ಪತ್ರೆಯನ್ನು ಪ್ರಾರಂಭಿಸಿದರು. ಈಗ ಈ ಸಂಸ್ಥೆಯು 9 ಆಸ್ಪತ್ರೆಗಳನ್ನು ಹೊಂದಿದ್ದು 4,64,670 ರೋಗಿಗಳಿಗೆ ಸೇವೆಯನ್ನು ನೀಡ್ತಾ ಇದೆ. ಹಾಗೆಯೇ 6,01,336 ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳ್ಬೋದು. ನೋಡಿ, 61,336 ಶಸ್ತ್ರಚಿಕಿತ್ಸೆಗಳನ್ನು ಆಪರೇಷನ್ಸನ್ನು ಮಾಡಿದೆ ಅಂತ. ಡಾಕ್ಟರ್ ಸೈಯದ್ ಸಬಾಹತ್ ಅಜೀಮ್ ಫೌಂಡೆಡ್ ಗ್ಲೋಕಲ್ ಹಾಸ್ಪಿಟಲ್ಸ್ ಇನ್ ಸೋನಾಮುಖಿ, ವೆಸ್ಟ್ ಬೆಂಗಾಲ್ in 2011. Within 6 months, it broke even. Today, Global Hospitals has 4,64,670 patients and has completed 61,336 surgeries across its 9 hospitals. ಇದು ಗ್ಲೋಕಲ್ ಹಾಸ್ಪಿಟಲ್ಸ್ ಅನ್ನುವ ಸಾಮಾಜಿಕ ಉದ್ಯಮ. ನೆಕ್ಸ್ಟ್ ಬಂದು ನ್ಯೂರೋ ಸಿನಾಪ್ಟಿಕ್ ಕಮ್ಯುನಿಕೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಸಮೀರ್ ಸಾವರ್ಕರ್ ಮತ್ತು ರಾಜೀವ್ ಕುಮಾರ್ ಅವರು ಈ ಸಾಮಾಜಿಕ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಟೆಲಿ ಔಷಧಿ ಮತ್ತು ಟೆಲಿ ರೋಗ ಪತ್ತೆ ಕಾರ್ಯ, ಟೆಲಿ ಮೆಡಿಸಿನ್ ಆ್ಯಂಡ್ ಟೆಲಿ ಡಯಾಗ್ನೋಸ್ಟಿಕ್ ಅಂತಾರೆ, ಅಂದರೆ ಸುಧಾರಿತ ತಂತ್ರಜ್ಞಾನದ ಮೂಲಕ ಆರೋಗ್ಯವನ್ನು ಪಡೆದುಕೊಳ್ಳಿ ಅನ್ನುವ ಒಂದು ಮೊಬೈಲ್ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಇಂದು ಅವರು ಇಂತಹ 600 ಕ್ಲಿನಿಕ್ಗಳನ್ನು ಪ್ರಾರಂಭಿಸಿದ್ದು ವಾರ್ಷಿಕ 1,00,000 ಜನರು ಇದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ. ದಿಸ್ ಇಸ್ ಮೊಬೈಲ್ ಹಾಸ್ಪಿಟಲ್, ಸಂಚಾರಿ ಚಿಕಿತ್ಸಾಲಯ ಅಂತ ಕರಿಬಹುದು. NCPL ನ್ಯೂರೋ ಸಿನಾಪ್ಟಿಕ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಇದು founded by Sameer Savarkar and Rajiv Kumar, launched remote medical diagnostics, a rural telemedicine and telediagnostic solution in remote village clinics through mobile and video conferencing. Now established in 600 clinics, almost 1 lakh patients annually use their service and pay a consultation fee priced at less than $1, saving up to $6 to $9 per illness episode. ಅಂದರೆ ತುಂಬ ಕಡಿಮೆ ಒಂದು ದರದಲ್ಲಿ, ಶುಲ್ಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇದು ಆರೋಗ್ಯ ಕ್ಷೇತ್ರದಲ್ಲಿ ಇರುವಂತಹ ಒಂದು ಸಾಮಾಜಿಕ ಉದ್ಯಮಗಳು ಯಾವ್ಯಾವುದು ಅಂತ. ವಿದ್ಯಾರ್ಥಿಗಳೇ, ಮುಂದಿಂದಾಗಿ ನಿಮಗೆ ಕಲೀಲಿಕ್ಕಿದೆ ನೈರ್ಮಲ್ಯ ಕ್ಷೇತ್ರದಲ್ಲಿ ಇರುವಂತಹ ಸಾಮಾಜಿಕ ಉದ್ಯಮಗಳು. ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ದ ಏರಿಯಾಸ್ ಆಫ್ ಸ್ಯಾನಿಟೇಷನ್. ಸ್ಯಾನಿಟೇಷನ್ ಕ್ಷೇತ್ರದಲ್ಲಿ ಯಾವ ಉದ್ಯಮಗಳಿದೆ, ಯಾಕೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ. ಸೊ ಆಧುನಿಕ ಕಾಲದಲ್ಲಿ ಅತಿ ಚಿಕ್ಕ ಮತ್ತು ಮಧ್ಯಮ ಗಾತ್ರದ ಸಾಮಾಜಿಕ ಉದ್ಯಮಗಳು ಜಲ ನೈರ್ಮಲ್ಯ ಮತ್ತು ಸ್ವಚ್ಛತೆಯ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರ್ತಾ ಇವೆ. ಮೈಕ್ರೋ, ಸ್ಮಾಲ್, ಮೀಡಿಯಂ, ಪ್ರೈವೇಟ್ ಆ್ಯಂಡ್ ಸೋಷಿಯಲ್ ಎಂಟರ್ಪ್ರೈಸಸ್ ಆರ್ ಎಮರ್ಜಿಂಗ್ ಆಸ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಇನ್ ವಾಟರ್, ಸ್ಯಾನಿಟೇಷನ್ ಆ್ಯಂಡ್ ಹೈಜೀನ್ ಸೆಕ್ಟರ್. ಜಗತ್ತಿನಲ್ಲಿಯೇ ಚೀನಾದ ನಂತರ ಬರುವಂತಹ ಅತಿ ದೊಡ್ಡ ದೇಶ ಅಂದರೆ ಅದು ನಮ್ಮ ಭಾರತ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೀಗಾಗಿ ಇಲ್ಲಿ ನೈರ್ಮಲ್ಯದ ಸಮಸ್ಯೆ ಹೆಚ್ಚಾಗಿದೆ. ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಪ್ರದೇಶ ಕಡಿಮೆ ನಮ್ಮದು, ಹಾಗಾಗಿ ನೈರ್ಮಲ್ಯದ ಕೊರತೆ, ಸ್ವಚ್ಛತೆಯ ಸಮಸ್ಯೆ ಇದ್ದೇ ಇರುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಜನರು ಆಹಾರ ತಯಾರಿಕೆಗಾಗಿ ಮತ್ತು ನೀರು ಕಾಯಿಸ್ಲಿಕ್ಕಾಗಿ ಕಟ್ಟಿಗೆ ಮತ್ತು ಆಕಳ ಸಗಣಿಯಿಂದ ತಯಾರಿಸಿದ ಕುಳ್ಳನ್ನು ಉಪಯೋಗಿಸ್ತಾರೆ. ಸೊ ಇದರಿಂದಾಗಿ ಏನಾಗ್ತಾ ಇದೆ ಅಂತಂದರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಅಲ್ಲದೆ ಹೊಗೆ ಬರುತ್ತಲ್ಲ, ಹೊಗೆಯಿಂದಾಗಿ ಕಟ್ಟಿಗೆ ಒಲೆಯನ್ನು ಉಪಯೋಗಿಸೋದ್ರಿಂದ ಹೊಗೆ ಬರುತ್ತೆ, ಹೊಗೆಯಿಂದಾಗಿ ಹಲವಾರು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ. ಅಲ್ಲದೆ ಬಹಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಬಯಲು ಶೌಚಾಲಯದ ಪದ್ಧತಿಯೇ ಇದೆ. ಹೀಗಾಗಿ ನೋಡಿ, ಒಂದು ಯುನಿಸೆಫ್ ಅಂಕಿಅಂಶಗಳ ಪ್ರಕಾರ ಇಂದಿಗೂ 79% ಗ್ರಾಮೀಣ ಜನರಿಗೆ ಸ್ವಚ್ಛತೆಯ ಸೌಲಭ್ಯಗಳಿಲ್ಲ. ವಾಟರ್ ಏಡ್ ಎಂಬ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಪ್ರಕಾರ, NGO ಪ್ರಕಾರ 19% ಜನರಿಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಇಂದಿಗೂ ಇಲ್ಲ ಅಂತ. ಅಂದರೆ ಇಷ್ಟೆಲ್ಲ ಕೊರತೆಗಳು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ
ಉಂಟು. India is second most populous country in the world next to China. Hence, sanitation is biggest problem in India. Majority of Indian villagers are using cow dung cakes or wood for cooking and heating water. It can affect the health of villagers. Open ground defecation is a common practice in many villages. According to UNICEF, 79% of the rural population in the country do not have access to sanitation facilities. A staggering 40% of the population is still known to defecate in the open. A report published by international NGO WaterAid reveals that 19% of people in India are deprived of clean drinking water. So this is the condition of Indian rural areas. So sanitation is a big problem in rural India. ಗ್ರಾಮೀಣ ಸಮುದಾಯಗಳಲ್ಲಿ ಬಹಳಷ್ಟು ಜನರು ಮನೆಗಳಲ್ಲಿಯೇ ತಮ್ಮ ಸಾಕು ಪ್ರಾಣಿಗಳಂಥ ಆಕಳು, ಎತ್ತು, ಎಮ್ಮೆ ಮೊದಲಾದವುಗಳಿಗೆ ವಸತಿಯನ್ನು ಕಲ್ಪಿಸಿರ್ತಾರೆ. ಎಲ್ಲರೂ ನೋಡಿರೋ ಹಾಗೆ ಹಳ್ಳಿಗಳಲ್ಲಿ ಮನೆಯಲ್ಲೇ ಎತ್ತು, ಎಮ್ಮೆ ಎಲ್ಲ ಕಟ್ಕೊಂಡಿರ್ತಾರೆ ಅವರು. ಸೊ ಅಲ್ಲಿಯೇ ಅವುಗಳಿಗೂ ವಾಸಸ್ಥಾನ, ಕೊಟ್ಟಿಗೆಗಳು ಅಂತ ಏನು ಕರಿತೀವಿ, ದನದ ಕೊಟ್ಟಿಗೆ ಮನೆಯ ಒಳಗಡೆನೇ ಇರುತ್ತೆ. ಇದರಿಂದಾಗಿ ಏನಾಗ್ತಾ ಇದೆ, ಅವರ ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಜೊತೆಗೆ ಕಲುಷಿತ ನೀರನ್ನು ಕುಡಿತಾರೆ ಗ್ರಾಮೀಣ ಜನ. ಗ್ರಾಮೀಣ ಪ್ರದೇಶಗಳೊಂದಿಗೆ ಕೆಲವು ನಗರ ಪ್ರದೇಶಗಳಲ್ಲಿಯೂ ಕೂಡ ಸ್ವಚ್ಛತೆ ಅನ್ನೋದು ಒಂದು ಸಮಸ್ಯೆ ಆಗಿಬಿಟ್ಟಿದೆ ಇವತ್ತು. ನೈರ್ಮಲೀಕರಣದ ಸಮಸ್ಯೆಯಿಂದಾಗಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಲಿಕ್ಕೆ ಅನೇಕ ಸಾಮಾಜಿಕ ಉದ್ಯಮಗಳು ಪ್ರಾರಂಭವಾಗ್ತಾ ಇವೆ. ಸೊ ಗ್ರಾಮೀಣ ಜನರಿಗೆ ತಿಳುವಳಿಕೆ ಮೂಡಿಸಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ಲಿಕ್ಕಾಗಿಯೇ ಹಲವಾರು ಸಾಮಾಜಿಕ ಉದ್ಯಮಗಳು ಕಾರ್ಯ ಮಾಡ್ತಾ ಇವೆ. Some villagers are living with domesticated animals like cow and oxen. Some are using contaminated water. Even in urban areas, sanitation is a big problem. Lack of sanitation in rural and urban areas is affecting the health and well-being of the people. Hence, today, micro, small and medium private and social enterprises are coming forward to tackle the problem of lack of sanitation. ಈಗ ವಿದ್ಯಾರ್ಥಿಗಳೇ, ಆರೋಗ್ಯ ಕ್ಷೇತ್ರದಲ್ಲಿ ಯಾವ ಯಾವ ಒಂದು ಸಾಮಾಜಿಕ ಉದ್ಯಮಗಳು ಕಾರ್ಯ ಮಾಡ್ತವೆ ಅಂತ ನೋಡಿದ್ರಿ. ಎಷ್ಟೊಂದು ಸಾಮಾಜಿಕ ಉದ್ಯಮಗಳ ಹೆಸರುಗಳನ್ನು ಹೇಳಿದೆ ನಾನು. ಈಗ ಬನ್ನಿ, ನೈರ್ಮಲ್ಯತೆಯ ಕ್ಷೇತ್ರದಲ್ಲೂ ಕೂಡ ಸಾಮಾಜಿಕ ಉದ್ಯಮಗಳು ಕಾರ್ಯ ಮಾಡ್ತಾ ಇದೆ. ಆ ಯಾವ್ಯಾವ ಉದ್ಯಮಗಳು ಕಾರ್ಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸಮ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ದ ಏರಿಯಾ ಆಫ್ ಸ್ಯಾನಿಟೇಷನ್. ಸೊ ಕಾಯ ಎಂಬ ಸಾಮಾಜಿಕ ಉದ್ಯಮ 2006ರಲ್ಲಿ ನವನೀತ್ ಗರ್ಗ್ ಮತ್ತು ಆಶಿಷ್ ಗುಪ್ತಾ ಎಂಬುವವರಿಂದ ಪ್ರಾರಂಭ ಆಯಿತು. ಇದು 200 ಹಳ್ಳಿಗಳಲ್ಲಿ ಪೂರ್ವ ಸಿದ್ಧಪಡಿಸಿದ ರೆಡಿಮೇಡ್ ಅಂತ ಹೇಳ್ತೇವೆ ನಾವು. ಪೂರ್ವ ಸಿದ್ಧಪಡಿಸಿದ ಅಂದರೆ ಆಲ್ರೆಡಿ ರೆಡಿಮೇಡ್ ಟಾಯ್ಲೆಟ್ಸ್ ಅಂತ ಶೌಚಾಲಯಗಳನ್ನು ಸ್ಥಾಪಿಸಿ ಸ್ವಚ್ಛ ಭಾರತಕ್ಕೆ ತನ್ನ ಕೊಡುಗೆಯನ್ನು ನೀಡಿದೆ. ಇದರ ಜೊತೆಗೆ ಜನರಿಗೆ ನೀರಿನ ಸೌಕರ್ಯವನ್ನು ನೀಡಲಿಕ್ಕೂ ಕೂಡ ಈ ಒಂದು ಸಂಸ್ಥೆ ಶ್ರಮಿಸಿದೆ ಅಂತ. ಕಾಯ ಅನ್ನುವ ಒಂದು ಸಂಸ್ಥೆ ಹಳ್ಳಿಗಳಲ್ಲಿ ಶೌಚಾಲಯಗಳನ್ನು, ಸಿದ್ಧ ಶೌಚಾಲಯಗಳು, ಈಗ ಸಾಮಾನ್ಯವಾಗಿ ನೀವು NSSಗಳಲ್ಲಿ ಕೆಲಸ ಮಾಡಿದ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಹಳ್ಳಿಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿಕೊಟ್ರಿ. ಅಲ್ಲಿ ಸಿದ್ಧ ಶೌಚಾಲಯ ಕೆಲವು ಕಡೆ ನೀವೇ ಕಟ್ಟಿದ್ರಿ, ಕೆಲವು ಕಡೆ ಸಿದ್ಧ ಶೌಚಾಲಯಗಳನ್ನು ತಂದು ಅಲ್ಲಿ ಸ್ಥಾಪನೆ ಕೂಡ ಮಾಡಲಾಯಿತು. ಸೊ ಕೆಲವು ಕಡೆ ರೆಡಿಮೇಡ್ ಶೌಚಾಲಯಗಳನ್ನು ರೆಡಿ ಮಾಡಿ ರೆಡಿ ಇರುವಂಥ ಶೌಚಾಲಯಗಳನ್ನು ತಂದು ಸ್ಥಾಪಿಸಿ ಅವರಿಗೆ ಉಪಯೋಗಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಕಾಯ ಎನ್ನುವ ಸಂಸ್ಥೆ. ಸೋಷಿಯಲ್ ಎಂಟರ್ಪ್ರೈಸ್ ಕಾಯ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ಸ್ ಟು ಸ್ವಚ್ಛ ಭಾರತ್, impacting 1 million people across 200 rural areas in manufacturing and installing prefabricated toilets. Kaya was established by Navneet Garg and Ashish Gupta in 2016. It was not only interested in just providing prefabricated toilets but also interested in providing reliable water, drinking water, that is clean drinking water. ಒಳ್ಳೆಯ ಕುಡಿಯುವ ನೀರನ್ನು ಕೂಡ ಕೊಡಲಿಕ್ಕೆ ಈ ಸಂಸ್ಥೆ ವ್ಯವಸ್ಥೆಯನ್ನು ಮಾಡಿದೆ. ಇನ್ನು ಎರಡನೇದಾಗಿ, ಕೇಂದ್ರ ಸರ್ಕಾರ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವಚ್ಛ ಭಾರತ್ ಅಭಿಯಾನ್ ಎಂಬ ಒಂದು ಪ್ರಮುಖ ಕಾರ್ಯಕ್ರಮವನ್ನು 2014ರಲ್ಲಿ ಪ್ರಾರಂಭ ಮಾಡಿದೆ. ಈ ಸ್ವಚ್ಛ ಭಾರತ್ ಅಭಿಯಾನ ಅಡಿಯಲ್ಲಿ ಆರೋಗ್ಯ ನೈರ್ಮಲ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡೋದರೊಂದಿಗೆ ವೈಜ್ಞಾನಿಕ ಕಸ ವಿಲೇವಾರಿ,
ಬಯಲು ಮುಕ್ತ ಶೌಚಾಲಯ ಕಾರ್ಯಕ್ರಮಗಳಿಗೆ ಆದ್ಯತೆಯನ್ನು ಕೇಂದ್ರ ಸರ್ಕಾರ ನೀಡಿದೆ. ದ ಸೆಂಟ್ರಲ್ ಗವರ್ಮೆಂಟ್ ಲಾಂಚ್ಡ್ ಇಟ್ಸ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಕಾಲ್ಡ್ ಸ್ವಚ್ಛ ಭಾರತ್ ಅಭಿಯಾನ್ ಕ್ಲೀನ್ ಇಂಡಿಯಾ ಮಿಷನ್ ಅಂತ ಕರೀತಾರೆ. In 2014 with a mission to promote healthy sanitation, scientific waste disposal and eradicate open defecation. ಮೂರನೇದಾಗಿ ಹೊಗೆ ರಹಿತ ಒಲೆ ಸ್ಮೋಕ್ಲೆಸ್ ಚೂಲಾ. ಒರಿಸ್ಸಾ ಭುವನೇಶ್ವರ ಅಂದರೆ ಒರಿಸ್ಸಾ ರಾಜ್ಯದ ಭುವನೇಶ್ವರದ ಇಂಜಿನಿಯರ್ ದೇಬಶ್ರೀ ಪಾಢಿ ಅನ್ನುವರು ಈ ಹೊಗೆ ರಹಿತ ಒಲೆಯನ್ನು ಮೊದಲ ಬಾರಿಗೆ ಕಂಡುಹಿಡಿದರು. ಗ್ರಾಮೀಣ ಪ್ರದೇಶಗಳ ಮನೆಗಳನ್ನು ಹೊಗೆ ಮುಕ್ತ ಮಾಡಿ ವಾಯು ಮಾಲಿನ್ಯ ತಡೆಗಟ್ಟಲು ಆ ಮೂಲಕ ಅವರ ಆರೋಗ್ಯ ಮತ್ತು ನೈರ್ಮಲೀಕರಣವನ್ನು ಸಾಧಿಸಲಿಕ್ಕೆ ಈ ಒಲೆಗಳು ಸಹಾಯವನ್ನು ಮಾಡುತ್ತೆ. ಸ್ಮೋಕ್ಲೆಸ್ ಚೂಲಾ ವಾಸ್ ಫೌಂಡೆಡ್ ಬೈ ಭುವನೇಶ್ವರ್ ಬೇಸ್ಡ್ ಇಂಜಿನಿಯರ್ ದೇಬಶೀಶ್ ಪಾಢಿ. He gave zero smoke cooking stove to combat indoor air pollution in rural areas. ನಾನು ಆವಾಗಲೇ ಹೇಳ್ತಾ ಇದ್ದೆ, ಗ್ರಾಮೀಣ ಮಹಿಳೆಯರು ಕಟ್ಟಿಗೆ ಮತ್ತು ಸಗಣಿಯ ಕುಳ್ಳನ್ನು ಬಳಸಿ ಅಡುಗೆ ಮಾಡೋದ್ರಿಂದ ಹೊಗೆ ಬರುತ್ತೆ, ಹೊಗೆಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ ಅಂತೇಳಿ. ಸೊ ಹಾಗೆಯೇ ಮನೆಯಲ್ಲಿ ಸ್ವಚ್ಛತೆಯ ಕೊರತೆಯೂ ಉಂಟಾಗುತ್ತೆ. ಹೊಗೆ ಎಲ್ಲ ಕಡೆಗೂ ಕೂತ್ಕೊಂಡು ಮನೆಯೆಲ್ಲ ಕಪ್ಪಾಗೋದು, ಮನೆಯೆಲ್ಲ ಹೊಗೆ ವಾಸನೆಯಾಗೋದು ಆಗುತ್ತೆ. ಇದನ್ನೆಲ್ಲ ತಪ್ಪಿಸಲಿಕ್ಕಾಗಿ ಹೊಗೆ ರಹಿತ ಒಲೆಯನ್ನು ಕಂಡು ಹಿಡಿದು ಈ ಒಂದು ಸಾಮಾಜಿಕ ಉದ್ಯಮವನ್ನು ಪ್ರಾರಂಭ ಮಾಡಲಾಗಿದೆ. ಈಗ ಸರ್ಕಾರ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ವಿದ್ಯುತ್ ಸೌಲಭ್ಯವನ್ನು ಒದಗಿಸಿದೆ. ಇದರಿಂದಾಗಿ ಹಳ್ಳಿಯ ಜನರಿಂದು ನೀರು ಕಾಯಿಸಲಿಕ್ಕೆ ವಿದ್ಯುತ್ ಗೀಸರನ್ನು ಬಳಸ್ತಾ ಇದ್ದಾರೆ. ಇದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಸೋಲಾರ್ ವಾಟರ್ ಹೀಟರ್ಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಸೋಲಾರ್ ಪ್ಯಾನೆಲ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಸೋಲಾರ್ ಶಕ್ತಿಯ ಮೂಲಕ, ಸೋಲಾರ್ ಎನರ್ಜಿಯ ಮೂಲಕ ಸೋಲಾರ್ ವಾಟರ್ ಹೀಟರ್ಗಳನ್ನು ಗ್ರಾಮೀಣ ಪ್ರದೇಶಗಳಿಗೂ ಪರಿಚಯಿಸ್ತಾ ಇದ್ದಾರೆ. ಹಳ್ಳಿಯ ಜನರಿಗೆ ಇವತ್ತು ಅಡುಗೆಗಾಗಿ ಗ್ಯಾಸ್ ಸೌಲಭ್ಯವನ್ನು ಸರ್ಕಾರ ನೀಡ್ತಾ ಇದೆ. ಸಬ್ಸಿಡಿ ನೀಡಿ ಗ್ಯಾಸ್ ಸೌಲಭ್ಯವನ್ನು ನೀಡ್ತಾ ಇದೆ. ಇದರಿಂದಾಗಿಯೂ ಕೂಡ ಹೊಗೆ ಮುಕ್ತವಾಗ್ತಾ ಇವೆ ಗ್ರಾಮೀಣ ಭಾಗಗಳು. ಸ್ವಚ್ಛತೆಯ ಒಂದು ಪ್ರಜ್ಞೆ ಗ್ರಾಮೀಣ ಜನರಲ್ಲೂ ಕೂಡ ಇವತ್ತು ಬರ್ತಾ ಇದೆ. ಗವರ್ಮೆಂಟ್ ಇಸ್ ನೌ ಪ್ರೊವೈಡಿಂಗ್ ಎಲೆಕ್ಟ್ರಿಸಿಟಿ ಟು ದ ರೂರಲ್ ಏರಿಯಾಸ್. ಇಟ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ದ ರೂರಲ್ ಪಾಪ್ಯುಲೇಷನ್ ಯೂಸ್ ಎಲೆಕ್ಟ್ರಿಕ್ ವಾಟರ್ ಗೀಸರ್ಸ್. So many solar companies now installing solar water heaters in rural areas. Now villagers are getting LPG also. This helps them getting in sanitation. ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಉದ್ಯಮಗಳು, ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ಎಜುಕೇಷನ್. ಇಷ್ಟೊತ್ತು ಆರೋಗ್ಯ ಮತ್ತು ನೈರ್ಮಲೀಕರಣದ ಕ್ಷೇತ್ರದಲ್ಲಿರುವ ಸಾಮಾಜಿಕ ಉದ್ಯಮಗಳ ಬಗ್ಗೆ ತಿಳ್ಕೊಂಡ್ರಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮಹತ್ವವಾದ ಕ್ಷೇತ್ರ, ಇದರಲ್ಲಿ ಯಾವ ಯಾವ ಸಾಮಾಜಿಕ ಉದ್ಯಮಗಳು ಕೆಲಸ ಮಾಡ್ತಾ ಇವೆ ಅಂತ ತಿಳ್ಕೊಳ್ಳೋಣ. ಶಿಕ್ಷಣ ಅನ್ನೋದು ಮಾನವನ ವರ್ತನೆಯನ್ನು ನಿಯಂತ್ರಿಸಿ ಪರಿವರ್ತಿಸುವಂತಹ ಒಂದು ಪ್ರಕ್ರಿಯೆ. ಶಿಕ್ಷಣ ಮಾನವರಿಗೆ ಜೀವನ ಕೌಶಲ್ಯಗಳನ್ನು ಕಲಿಸಿಕೊಡುತ್ತೆ. ಇದು ಮಾನವರನ್ನು ಸಮಾಜೀಕರಣಗೊಳಿಸುವ ತಂತ್ರವಾಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಅನ್ನೋದು ಅತಿ ಅವಶ್ಯಕವಾಗಿದೆ. ಆದರೆ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಅನಕ್ಷರತೆ ಹೆಚ್ಚಾಗಿದೆ. ಅದರಲ್ಲೂ ಮಹಿಳೆಯರ ಸಾಕ್ಷರತಾ ಪ್ರಮಾಣ ತುಂಬ ಕಡಿಮೆ ಇದೆ. ಮಹಿಳಾ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಮತ್ತು ವಯಸ್ಕರ ಶಿಕ್ಷಣವನ್ನು ನೀಡುವಲ್ಲಿ ಸಾಮಾಜಿಕ ಉದ್ಯಮಗಳು ತುಂಬ ಅವಶ್ಯಕ. ಯುವ ಉದ್ಯಮಿಗಳು ಈ ದಿಕ್ಕಿನಲ್ಲಿ ಕೆಲಸ ಮಾಡಿ ಬಡವರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಉಚಿತ ಅಥವಾ ಕಡಿಮೆ ಶುಲ್ಕ ವಿಧಿಸಿ ಶಿಕ್ಷಣವನ್ನು ನೀಡುವಂತಾಗಬೇಕು. ಎಜುಕೇಷನ್ ಕಂಟ್ರೋಲ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಸ್ ದ ಬಿಹೇವಿಯರ್ ಆಫ್ ಮ್ಯಾನ್. ಇಟ್ ಈಸ್ ಆನ್ ಏಜೆನ್ಸಿ ಆಫ್ socialization. In rural India, literacy rate is less even today. So, to enhance literacy rate, especially women literacy rate, social enterprises have to do much. ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಉದ್ಯಮಗಳು ಯಾಕೆ ಬೇಕು, ಏನು ಅವಶ್ಯಕತೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀಡ್ ಫಾರ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಭಾರತದ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗಾಗಿ ಮತ್ತು ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಯುವ ಸಾಮಾಜಿಕ ಉದ್ಯಮಿಗಳು ಕೆಲವು ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ಕಾರ್ಯವನ್ನು ಮಾಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಉದ್ಯಮಗಳ ಅವಶ್ಯಕತೆಯನ್ನು ನಾವು ಈ ಕೆಳಗಿನ ಅಂಶಗಳ ಮೂಲಕ ತಿಳ್ಕೊಳ್ಬಹುದು ಅಂತ. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆರ್ ನೀಡ್ ಫಾರ್ ಸೋಷಿಯಲ್ ಎಂಟರ್ಪ್ರೈಸಸ್ ಫ್ರಮ್ ದಿ ಫಾಲೋಯಿಂಗ್ ಪಾಯಿಂಟ್ಸ್. ಭಾರತೀಯ ಸಮಾಜದಲ್ಲಿ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿರುವ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಿ
ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಸಾಮಾಜಿಕ ಉದ್ಯಮಗಳು ಅವಶ್ಯಕ. ಟು ಸಾಲ್ವ್ ಎಜುಕೇಷನಲ್ ಪ್ರಾಬ್ಲಮ್ಸ್ ಆ್ಯಂಡ್ ಟು ಎನ್ಹಾನ್ಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್, ಸೋಷಿಯಲ್ ಎಂಟರ್ಪ್ರೈಸಸ್ ಆರ್ ನೆಸೆಸರಿ. ಆಧುನಿಕ ಶಿಕ್ಷಣದಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಗಿಂತ ಆಧುನಿಕ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಪದ್ಧತಿಯು ಹೆಚ್ಚು ಪ್ರಚಲಿತವಾಗಿದೆ. ಹೀಗಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇಂತಹ ಆಧುನಿಕ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಲು ಸಾಮಾಜಿಕ ಉದ್ಯಮಗಳು ಅವಶ್ಯಕ. ಟು impart education based on technology, social enterprises in modern society are utterly necessary, because to provide modern technology, to provide technical aspects to students, social enterprises are necessary. So ಆಧುನಿಕ ಸಮಾಜದಲ್ಲಿ ಎಲ್ಲವೂ ಮೊಬೈಲ್ ಆಧಾರಿತ ಅಥವಾ ಕಂಪ್ಯೂಟರ್ ಆಧಾರಿತ ಶಿಕ್ಷಣ ಇದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ಸಾಮಾಜಿಕ ಉದ್ಯಮಗಳು ಕಾರ್ಯ ಮಾಡಬೇಕಾಗಿದೆ. ಇನ್ನು ಮೂರನೇದಾಗಿ, ಆಧುನಿಕ ಕಾಲದಲ್ಲಿ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಪ್ರವೃತ್ತಿಯನ್ನು ಹೆಚ್ಚಿಸುವಂಥ ಅವಶ್ಯಕತೆ ಇದೆ. ಹೀಗಾಗಿ ಅವರನ್ನು ಹೊಸ ಹೊಸ ಸಂಶೋಧನೆಯಲ್ಲಿ ತೊಡಗಿಸೋದು ತುಂಬ ಅವಶ್ಯಕ. ಸಾಮಾಜಿಕ ಉದ್ಯಮಗಳು ಈ ಕೆಲಸವನ್ನು ಮಾಡಬೇಕಾಗಿದೆ. ಟು ಇಂಪಾರ್ಟ್ ರಿಸರ್ಚ್ ನಾಲೆಜ್ ಟು ದ ಸ್ಟೂಡೆಂಟ್ಸ್, ಸೋಷಿಯಲ್ ಎಂಟರ್ಪ್ರೈಸಸ್ ಆರ್ ನೆಸೆಸರಿ. ಸಾಮಾಜಿಕ ಉದ್ಯಮಗಳು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ಬೆಳವಣಿಗೆ, ಮೌಲ್ಯ ಶಿಕ್ಷಣ, ರಕ್ಷಣಾ ಶಿಕ್ಷಣ, ಸ್ವರಕ್ಷಣಾ ಶಿಕ್ಷಣ, ಸಂಗೀತ, ನೃತ್ಯ, ಚಿತ್ರಕಲೆ ಮೊದಲಾದ ವಿಶೇಷ ಕೌಶಲ್ಯಗಳನ್ನು ಕಲಿಸಬಹುದು. ಟು ಗಿವ್ ಎಜುಕೇಷನ್ ಇನ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಅದರ್ ಆರ್ಟ್ಸ್, ಸೋಷಿಯಲ್ ಎಂಟರ್ಪ್ರೈಸಸ್ ಆರ್ ನೆಸೆಸರಿ. ಸಾಮಾಜಿಕ ಉದ್ಯಮಗಳು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಇವು ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಮೂಲಕ ಒಳ್ಳೆಯ ಶಿಕ್ಷಣ ನೀಡುವಂತೆ ಪ್ರೋತ್ಸಾಹಿಸುತ್ತದೆ. ದೇ ಅರೇಂಜ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಫಾರ್ ಟೀಚರ್ಸ್ ಆ್ಯಂಡ್ ಎನ್ಕರೇಜ್ ದಮ್ ಟು ಟೀಚ್ ಇನ್ ಅ ಗುಡ್ ವೇ, ಗುಡ್ ಮ್ಯಾನರ್. ಸೊ ಅವರಲ್ಲಿ ಒಂದು ಶಿಕ್ಷಣದ ಬಗ್ಗೆ ಉತ್ಸಾಹವನ್ನು ಮೂಡಿಸಿ ಒಳ್ಳೆಯ ಶಿಕ್ಷಣವನ್ನು ನೀಡುವಂತೆ ಪ್ರೋತ್ಸಾಹಿಸಲಿಕ್ಕೆ ಶಿಕ್ಷಕರಿಗೂ ಕೂಡ ತರಬೇತಿ ಕಾರ್ಯಕ್ರಮ ನೀಡುವ ಸಾಮಾಜಿಕ ಉದ್ಯಮಗಳು ಇವತ್ತು ಪ್ರಾರಂಭವಾಗಿವೆ. ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮ ಅಂದರೆ ನಗರದ ಶಾಲೆಯ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಕರೆದುಕೊಂಡು ಹೋಗುವುದರ ಮೂಲಕ ಸಾಮಾಜಿಕ ಉದ್ಯಮಗಳು ಕೊಳಚೆ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ, ಮೌಲ್ಯಗಳು ಮತ್ತು ಶಿಕ್ಷಣದ ಪರಿಚಯವನ್ನು ಮಾಡಿಸಬಹುದು. ದೇ ಅರೇಂಜ್ ಫಾರ್ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್. ನಗರದ ವಿದ್ಯಾರ್ಥಿಗಳನ್ನು ಅಂದರೆ ಒಳ್ಳೆಯ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳನ್ನು ಗ್ರಾಮೀಣ ಭಾಗಗಳಿಗೆ ಮತ್ತು ಕೊಳಚೆ ಪ್ರದೇಶಗಳಿಗೆ ಶಾಲೆಗಳಿಗೆ ಕರ್ಕೊಂಡು ಹೋದರೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅವರನ್ನು ಪರಿಚಯಿಸಿದರೆ ಅವರ ಸಂಸ್ಕೃತಿ, ಅವರ ಮೌಲ್ಯಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೂ ಕೂಡ ದೊರೆತಂತಾಗುತ್ತೆ. ಇದನ್ನು ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಕರೀತಾರೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ಕೆಲವು ಪ್ರಮುಖ ಸಾಮಾಜಿಕ ಉದ್ಯಮಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಸಮ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ದ ಏರಿಯಾ ಆಫ್ ಎಜುಕೇಷನ್. ಆಧುನಿಕ ಸಮಾಜದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ಯುವಕರು ಸಾಮಾಜಿಕ ಉದ್ಯಮಗಳನ್ನು ಪ್ರಾರಂಭಿಸಿ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಕೆಲವು ಪ್ರಮುಖ ಸಾಮಾಜಿಕ ಉದ್ಯಮಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ಟೀಚ್ ಫಾರ್ ಇಂಡಿಯಾ. 2007ರಲ್ಲಿ ಶಹೀನ್ ಮಿಸ್ತ್ರಿ ಎಂಬುವವರು ಮುಂಬೈಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿರುವ ಅಸಮಾನತೆಯನ್ನು ದೂರ ಮಾಡಲು ಅವರು ಈ ಉದ್ಯಮವನ್ನು ಪುಣೆ, ಚೆನ್ನೈ, ಹೈದರಾಬಾದ್, ಅಹಮದಾಬಾದ್, ಬ್ಯಾಂಗ್ಳೂರು, ನ್ಯೂ ದೆಹಲಿ ಮೊದಲಾದ ಕಡೆಗಳಲ್ಲಿ ಪ್ರಾರಂಭಿಸಿದ್ದಾರೆ. ಒಟ್ಟು 38,000 ವಿದ್ಯಾರ್ಥಿಗಳಿಗೆ ಈಗ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇದು ಮೊದಲನೆಯ ಸಾಮಾಜಿಕ ಉದ್ಯಮ ಶಿಕ್ಷಣ ಕ್ಷೇತ್ರದಲ್ಲಿ. ಶಹೀನ್ ಮಿಸ್ತ್ರಿ ಫೌಂಡೆಡ್ ದಿಸ್ ಇನ್ 2007 in Mumbai to eliminate the inequalities in the education. Now it is working in Pune, Hyderabad, Ahmedabad, Bangalore and New Delhi. This institution is imparting education to 38,000 students. ಎರಡನೇದಾಗಿ ಆಕಾಂಕ್ಷಾ ಫೌಂಡೇಶನ್ ಅಂತ ಇದೆ. 1991ರಲ್ಲಿ ಶಹೀನ್ ಮಿಸ್ತ್ರಿಯವರು ಮುಂಬೈ ಮತ್ತು ಪುಣೆಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಗುರಿಯನ್ನು ಹೊಂದಿರುವಂತಹ ಈ ಸಂಸ್ಥೆ ಇಂದು ಸುಮಾರು 65,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇದೆ. ಶಹೀನ್ ಮಿಸ್ತ್ರಿ in 1991 started this in Mumbai and Pune to impart quality education to students. Today, this institution is giving education to 65,000 students. 65,000 ವಿದ್ಯಾರ್ಥಿಗಳು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ.
ಇನ್ನು ಮೂರನೆಯ ಸಾಮಾಜಿಕ ಉದ್ಯಮ ಯಾವುದು ಅಂತಂದರೆ ಪ್ರಥಮ್ ಅನ್ನುವ ಸಾಮಾಜಿಕ ಉದ್ಯಮ 1994ರಲ್ಲಿ ಮುಂಬೈ ಮತ್ತು ದೆಹಲಿಯಲ್ಲಿ ಮಾಧವ್ ಚೌಹಾಣ್ ಅವರಿಂದ ಪ್ರಾರಂಭವಾದಂತಹ ಈ ಒಂದು ಸಾಮಾಜಿಕ ಉದ್ಯಮ ಪ್ರಮುಖವಾಗಿ ಕೊಳಚೆ ಪ್ರದೇಶದ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡುವ ಉದ್ದೇಶ ಹೊಂದಿದೆ. ಪ್ರೀ ಪ್ರೈಮರಿ ಎಜುಕೇಷನ್ ಅಂತಾರೆ. ಮಾಧವ್ ಚೌಹಾಣ್ ಸ್ಟಾರ್ಟೆಡ್ ದಿಸ್ ಎಂಟರ್ಪ್ರೈಸ್ ಇನ್ 1994 ಇನ್ ಮುಂಬೈ ಆ್ಯಂಡ್ ಡೆಲ್ಲಿ ಟು ಇಂಪಾರ್ಟ್ ಪ್ರೀ ಪ್ರೈಮರಿ ಎಜುಕೇಷನ್ ಟು ಸ್ಲಮ್ ಚಿಲ್ಡ್ರನ್. ಪ್ರೀ ಪ್ರೈಮರಿ ಅಂದರೆ ಪೂರ್ವ ಪ್ರಾಥಮಿಕ ಅಂದರೆ LKG UKG ಶಿಕ್ಷಣವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ ಈ ಉದ್ಯಮ. ನಾಲ್ಕನೇದಾಗಿ ನನ್ಹಿ ಕಲಿ. ಎಷ್ಟು ಚೆನ್ನಾಗಿದೆ ಹೆಸರು, ಪ್ರೊಜೆಕ್ಟ್ ನನ್ಹಿ ಕಲಿ. ನನ್ಹಿ ಅಂದರೆ ನನ್ನ ಹಸ ಅಂತಂದರೆ ಚಿಕ್ಕ ಮಕ್ಕಳದು ಅಂತ ಅರ್ಥ. 1996ರಲ್ಲಿ ಆನಂದ್ ಮಹೀಂದ್ರ ಅವರು ಇದನ್ನು ಪ್ರಾರಂಭಿಸಿದರು. ಪ್ರಮುಖವಾಗಿ ದುರ್ಬಲ ವರ್ಗದ ಬಾಲಕಿಯರಿಗೆ ಶಿಕ್ಷಣ ನೀಡುವ ಗುರಿಯನ್ನು ಈ ಸಂಸ್ಥೆಯು ಹೊಂದಿದೆ. ಸದ್ಯಕ್ಕೆ ಭಾರತದಾದ್ಯಂತ ಸುಮಾರು 57,000 ಬಾಲಕಿಯರಿಗೆ ಈ ಸಂಸ್ಥೆ ಸಹಾಯ ಮಾಡ್ತಾ ಇದೆ. Anand Mahindra in 1996 started this enterprise to impart education to underprivileged girls. Now it is helping almost 57,000 girls all over India. ಮುಂದಿಂದು ಕ್ರೈ ಅನ್ನೋ ಸಂಸ್ಥೆ, CRY. ಕ್ರೈ ಅಂದರೆ ಚೈಲ್ಡ್ ರೈಟ್ಸ್ ಆ್ಯಂಡ್ ಯು ಅಂತ ಹೇಳಿ ಅರ್ಥ. 1979ರಲ್ಲಿ ರಿಪನ್ ಕಾಪೂರ್ ಅವರು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಮುಂಬೈನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಈಗ ಈ ಸಂಸ್ಥೆಯು ದೆಹಲಿ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು ಮೊದಲಾದ ಕಡೆಗಳಲ್ಲಿ ಕಾರ್ಯ ಮಾಡ್ತಾ ಇದೆ. ಛೋಟೆ ಕದಂ ಪ್ರಗತಿ ಕಿ ಓರ್ ಮತ್ತು ಮಿಷನ್ ಎಜುಕೇಷನ್ ಎಂಬ ಧ್ಯೇಯಗಳೊಂದಿಗೆ ಈ ಸಂಸ್ಥೆ ಕಾರ್ಯ ಮಾಡ್ತಾ ಇದೆ. ನೋಡಿ, ಛೋಟೆ ಕದಂ ಪ್ರಗತಿ ಕಿ ಓರ್, ಪ್ರಗತಿಯತ್ತ ಒಂದು ಚಿಕ್ಕ ಹೆಜ್ಜೆ ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು, ಮಿಷನ್ ಎಜುಕೇಷನ್ ಅಂದರೆ ಶಿಕ್ಷಣವನ್ನೇ ಉದ್ದೇಶವನ್ನಾಗಿಟ್ಕೊಂಡು ಈ ಸಂಸ್ಥೆ ಕಾರ್ಯ ಮಾಡ್ತಾ ಇದೆ. ರಿಪನ್ ಕಪೂರ್ ಇನ್ 1979 started this institution to protect children's rights. It is functioning now in the cities of Delhi, Kolkata, Chennai and Bengaluru. ಮುಂದಿಂದು ಶಿಕ್ಷಣ ಕ್ಷೇತ್ರದಲ್ಲಿರುವ ಮತ್ತೊಂದು ಸಾಮಾಜಿಕ ಉದ್ಯಮ ಅಂದರೆ ಅಕಾಡೆಮಿ ಅಂತ ಒಂದಿದೆ. 2016ರಲ್ಲಿ ರೋಮನ್ ಸೈನಿಯವರು ಗೌರವ್ ಮುಂಜಾಲ್, ಹೇಮೇಶ್ ಸಿಂಗ್, ಸಚಿನ್ ಗುಪ್ತಾ ಮೊದಲಾದವರೊಂದಿಗೆ ಸೇರಿ ಮುಂಬೈ ಮತ್ತು ದೆಹಲಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಉಚಿತ ಶಿಕ್ಷಣ ನೀಡುವುದು ಈ ಸಂಸ್ಥೆಯ ಮುಖ್ಯ ಗುರಿ. ರೋಮನ್ ಸೈನಿ ಅಲಾಂಗ್ ವಿತ್ ಗೌರವ್ ಮುಂಜಾಲ್, ಹೇಮೇಶ್ ಸಿಂಗ್ and Sachin Gupta founded this in 2016. It focuses on free education. Located in Mumbai and Delhi, it works as largest repository of educational courses prepared by educators across India on different subjects. ಇದು ಅಕಾಡೆಮಿ ಅಂತ. ಅದರ ಮುಂದಿದ್ದು ನೆಕ್ಸ್ಟು ವಿದ್ಯಾಪೋಷಕ್ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಸಂಸ್ಥೆ ಇದು. ವಿದ್ಯಾಪೋಷಕ್ ಅನ್ನೋದು 2001ರಲ್ಲಿ ಪ್ರಾರಂಭವಾದಂತಹ ವಿದ್ಯಾಪೋಷಕ್ ಒಂದು ನೋಂದಾಯಿತ ಸಂಸ್ಥೆಯಾಗಿದ್ದು ಕರ್ನಾಟಕದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯಲು ಸಹಾಯ ಮಾಡುತ್ತಿದೆ. ಇಲ್ಲಿಯವರೆಗೂ 15,376 ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ವಿತರಿಸಲಾಗಿದೆ. ಹಾಗೆಯೇ 1,25,000ಕ್ಕಿಂತ ಅಧಿಕ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಇಲ್ಲಿ ನೀಡಲಾಗಿದೆ. A registered society, Vidyaposhak, was started in 2001. Vidyaposhak has been supporting financially challenged but bright students in Karnataka for the past 16 years. Almost for the past, we can say 22 years. Over 15,376 students have been awarded scholarships and 1,25,000 plus youths empowered with ಸ್ಕಿಲ್ ಟ್ರೈನಿಂಗ್ ಥ್ರೂ ದ ವೇರಿಯಸ್ ಪ್ರೋಗ್ರಾಮ್. ಇದು ಕರ್ನಾಟಕದಲ್ಲಿ ಜನಪ್ರಿಯವಾಗಿರುವಂತಹ ಒಂದು ಸಾಮಾಜಿಕ ಉದ್ಯಮ. ಸಮಾಜಮುಖಿಯಾಗಿ ಕಾರ್ಯ ಮಾಡ್ತಾ ಇದೆ. ಬಡ ಹಾಗೂ ವಿದ್ಯಾವಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಹೇಳೋ ಹಾಗೆ ಪ್ರತಿಭಾವಂತ ಮೆರಿಟೋರಿಯಸ್ ಪುವರ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಸ್ಕಾಲರ್ಶಿಪ್ ಫ್ರಮ್ ದಿಸ್ ಸೋಷಿಯಲ್ ಎಂಟರ್ಪ್ರೈಸ್ ವಿದ್ಯಾಪೋಷಕ್. ಇವಿಷ್ಟು ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ಸಾಮಾಜಿಕ ಉದ್ಯಮಗಳು. ಕೊನೆಯದಾಗಿ ವಿದ್ಯಾರ್ಥಿಗಳೇ, ಕೌಶಲ್ಯ ಕ್ಷೇತ್ರದಲ್ಲಿರುವ ಸಾಮಾಜಿಕ ಉದ್ಯಮಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ದ ಏರಿಯಾ ಆಫ್ ಸ್ಕಿಲ್ ಡೆವಲಪ್ಮೆಂಟ್. ಆಧುನಿಕ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣ ನೀಡುವುದರ ಜೊತೆಗೆ ಕೌಶಲ್ಯಾಧಾರಿತ ಶಿಕ್ಷಣ ನೀಡೋದು ಅತಿ ಅವಶ್ಯಕವಾಗಿದೆ.
ಯಾಕೆ ಅಂದರೆ ಈಗ ಶಿಕ್ಷಣ ಮತ್ತು ಕೌಶಲ್ಯಗಳು ಜೊತೆಯಾಗಿಯೇ ಸಾಗುವ ಅವಶ್ಯಕತೆ ಇದೆ ಎಂಬುದು ತಜ್ಞರ ಅಭಿಪ್ರಾಯ. ಭವಿಷ್ಯದ ಉದ್ಯೋಗದಾತರಾಗಿರುವ ಮತ್ತು ದುಡಿಯುವ ವರ್ಗವಾದ ಯುವಕರು ವಿವಿಧ ಕೌಶಲ್ಯಗಳಲ್ಲಿ ತರಬೇತಿ ಪಡೆಯುವುದು ಇಂದಿನ ಅವಶ್ಯಕತೆ. Today's school-going children are not aware of what it means to adopt and work in a world that's constantly changing. For being tomorrow's workforce and job creators, students need a strong orientation in multiple skills such as cognitive, social, behavioral, technical and occasional. ಈಗಿನ ಉದ್ಯೋಗಗಳು ಕಾರ್ಯ ನೈಪುಣ್ಯತೆಯನ್ನು ಆಧರಿಸಿರುವುದರಿಂದ ಪ್ರತಿಯೊಬ್ಬರೂ ಕೂಡ ಒಂದಿಲ್ಲ ಒಂದು ಕೌಶಲ್ಯವನ್ನು ಬೆಳೆಸಿಕೊಳ್ಳುವುದು ಅವಶ್ಯಕವಾಗಿದೆ. ವಿವಿಧ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳೋದ್ರಿಂದ ವ್ಯಕ್ತಿ ಉತ್ತಮ ಆದಾಯವನ್ನೂ ಸಹ ಗಳಿಸಬಹುದಾಗಿದೆ. ನಗರವಾಸಿಗಳಿಗೆ ಕೌಶಲ್ಯಾಭಿವೃದ್ಧಿಗೆ ಹಲವಾರು ರೀತಿಯ ಸೌಲಭ್ಯಗಳು ದೊರೆಯುತ್ತೆ. ಆದರೆ ಗ್ರಾಮೀಣ ಜನರು ಇವುಗಳಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಸಾಮಾಜಿಕ ಉದ್ಯಮಗಳು ಈ ದಿಕ್ಕಿನಲ್ಲಿ ಕೆಲಸ ಮಾಡಿ ಗ್ರಾಮೀಣ ಯುವ ಜನರಿಗೆ ವಿವಿಧ ಕೌಶಲ್ಯಗಳ ತರಬೇತಿಯನ್ನು ಉಚಿತವಾಗಿ ಅಥವಾ ಕಡಿಮೆ ಶುಲ್ಕದ ವಿಧಿಸಿ ಕೊಡಲು ಪ್ರಯತ್ನಿಸುತ್ತವೆ. ಅಂದರೆ ಕೌಶಲ್ಯ ವೃದ್ಧಿ ಮಾಡಲಿಕ್ಕಾಗಿ ಗ್ರಾಮೀಣ ಯುವ ಜನತೆಗೆ ಈ ಸಾಮಾಜಿಕ ಉದ್ಯಮಗಳು ಕಾರ್ಯವನ್ನು ಮಾಡುತ್ತೆ. ಕೌಶಲ್ಯ ಕ್ಷೇತ್ರದಲ್ಲಿರುವಂತಹ ಕೆಲವು ಸಾಮಾಜಿಕ ಉದ್ಯಮಗಳನ್ನು ನಾವೀಗ ನೋಡೋಣ. ಸಮ್ ಸೋಷಿಯಲ್ ಎಂಟರ್ಪ್ರೈಸಸ್ ಇನ್ ದ ಏರಿಯಾ ಆಫ್ ಸ್ಕಿಲ್ ಡೆವಲಪ್ಮೆಂಟ್. ಆಧುನಿಕ ಕಾಲದಲ್ಲಿ ಕೌಶಲ್ಯ ಅಭಿವೃದ್ಧಿ ಅವಶ್ಯಕವಾಗಿರೋದ್ರಿಂದ ಹಲವು ಸಂಸ್ಥೆಗಳು ಇಂದಿನ ಯುವಕರಿಗೆ ತರಬೇತಿ ನೀಡುವ ಉದ್ದೇಶದಿಂದ ಸಾಮಾಜಿಕ ಉದ್ಯಮಗಳನ್ನು ಪ್ರಾರಂಭಿಸಿವೆ. ಕೌಶಲ್ಯ ಕ್ಷೇತ್ರದಲ್ಲಿರುವ ಪ್ರಮುಖ ಸಾಮಾಜಿಕ ಉದ್ಯಮಗಳೆಂದರೆ there are many social enterprises which work for skill development among youth. Some such social enterprises are as follows. Number 1, Khwab Welfare Trust. Khwab Welfare Trust ಅನ್ನೋದು ಗ್ರಾಮೀಣ ಜನರ ಜೀವನದಲ್ಲಿ ಪರಿವರ್ತನೆ ತರಲು ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ವಿಶೇಷವಾಗಿ ಮಹಿಳೆಯರ ವೈಯಕ್ತಿಕ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಿ ಮಹಿಳೆಯರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಮಾಡಲು ಇದು ಪ್ರಯತ್ನ ಪಡುತ್ತೆ. ಗಿವಿಂಗ್ ವಿಂಗ್ಸ್ ಟು ಡ್ರೀಮ್ಸ್ ವಿತ್ ದ ಏಮ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ದ ಲೀವ್ಸ್ ಆಫ್ ಪೀಪಲ್ ಅಟ್ ದ ಗ್ರಾಸ್ ರೂಟ್ ಲೆವೆಲ್, Khwab Welfare Trust has taken several steps towards it. Programs by the Khwab Trust have helped a number of women to overcome many personal as well as professional challenges, which eventually led to their financial and social empowerment. ಇದು ಮೊದಲನೇದು ಖ್ವಾಬ್ ಅಂಥೇಳಿ. ಇನ್ನು ಎರಡನೇ ಉದ್ಯಮ ಯಾವುದು ಅಂದರೆ ನವಗುರುಕುಲ ಅಂತ ಇದೆ. ಈ ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ಕೋಡಿಂಗ್ ಸ್ಕಿಲ್ಸನ್ನು ಕಲಿಸಿಕೊಡುತ್ತೆ. ಈ ಕೋಡಿಂಗ್ ಸ್ಕಿಲ್ಸನ್ನು ಕೊಡೋದರ ಮೂಲಕ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉದ್ಯೋಗ ಪಡೀಲಿಕ್ಕೆ ಈ ಸಂಸ್ಥೆ ಸಹಾಯ ಮಾಡುತ್ತೆ. ಉನ್ನತ ಶಿಕ್ಷಣವು ಎಲ್ಲರಿಗೂ ದೊರೆಯುವಂತಾಗಬೇಕೆಂಬುದೇ ಈ ಸಂಸ್ಥೆಯ ಪ್ರಮುಖ ಉದ್ದೇಶ. ನವಗುರುಕುಲ್ transforms the lives of students through coding skills, ensuring a job in IT industry. To promote higher education to one and all in an equitable manner, organizations like Navagurukul developed an employability program that empowers aspiring students who could not complete or afford higher education programs. ನೆಕ್ಸ್ಟ್ ಬಂದು ಅಯಾಂಶ್ ಫೌಂಡೇಶನ್. ಅಯಾಂಶ್ ಫೌಂಡೇಶನ್ ಅನ್ನೋದು ಒಂದು ವಿಶೇಷ ತರಬೇತಿಯ ಮೂಲಕ ಯುವ ಜನರ ಸಬಲೀಕರಣಕ್ಕಾಗಿ ಕಾರ್ಯ ಮಾಡುವ ಸಾಮಾಜಿಕ ಉದ್ಯಮವಾಗಿದೆ. ದುರ್ಬಲ ವರ್ಗದ ಯುವಕರಿಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶವನ್ನು ಇದು ಹೊಂದಿದೆ. ಬಡ ಮತ್ತು ದುರ್ಬಲ ವರ್ಗದವರು ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೋ ಅವರಿಗೆ ಶಿಕ್ಷಣ ನೀಡೋದೇ ಅಯಾಂಶ್ ಫೌಂಡೇಶನ್ನ ಮುಖ್ಯ ಉದ್ದೇಶ. ಅಯಾಂಶ್ ಫೌಂಡೇಶನ್ empowers youth at risk through a unique skill-based training model to help many young people from underprivileged sections receive a quality education. It is an initiative to educate and empower underprivileged youth and provide them with various livelihood options. ಇದೊಂದು ಉದ್ಯಮ. ಇನ್ನು ಮುಂದಿಂದು ಲಾಸ್ಟ್ ಒನ್ ಸ್ಕಿಲ್ ಫೌಂಡೇಶನ್ನಲ್ಲಿ ಸ್ಕಿಲ್ ಫೀಲ್ಡಲ್ಲಿ ಇರುವಂತಹ ಸೋಷಿಯಲ್ ಎಂಟರ್ಪ್ರೈಸ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶಪಾಂಡೆ ಫೌಂಡೇಶನ್ ಅಂಥೇಳಿ ಎಲ್ಲರೂ ಕೇಳಿರ್ತೀರಾ ಅಂದ್ಕೊಳ್ತೇನೆ.
1996ದಲ್ಲಿ 1996ರಲ್ಲಿ ಅಮೇರಿಕಾದಲ್ಲಿ ಮೊದಲು ಇದನ್ನ ಪ್ರಾರಂಭ ಮಾಡ್ತಾರೆ ಡಾಕ್ಟರ್ ಗುರುರಾಜ್ ದೇಶಪಾಂಡೆ ಮತ್ತು ಜಯಶ್ರೀ ದೇಶಪಾಂಡೆ ಅವರು. ಯುವ ಉದ್ಯಮಿಗಳಿಗೆ ಕೌಶಲ್ಯ ತರಬೇತಿಯನ್ನು ನೀಡಿ ಸಾಮಾಜಿಕ ಉದ್ಯಮಗಳನ್ನು ಪ್ರಾರಂಭಿಸಲಿಕ್ಕೆ ಈ ಸಂಸ್ಥೆ ಉತ್ತೇಜನ ನೀಡುತ್ತೆ. ಇವರೊಂದು ಉದ್ಯಮವನ್ನು ಪ್ರಾರಂಭಿಸುವುದರ ಮೂಲಕ ಯುವಜನರಿಗೆ ಸ್ಕಿಲ್ನಲ್ಲಿ ತರಬೇತಿಯನ್ನು, ಕೌಶಲ್ಯದಲ್ಲಿ ತರಬೇತಿಯನ್ನು ನೀಡಿ ಪುನಃ ಅವರೂ ಕೂಡ ಸಾಮಾಜಿಕ ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಒಂದು ಮೋಟಿವೇಶನ್, ಸ್ಫೂರ್ತಿಯನ್ನು ನೀಡುತ್ತೆ ಈ ಫೌಂಡೇಶನ್, ದೇಶಪಾಂಡೆ ಫೌಂಡೇಶನ್. ಈಗ ಅಮೇರಿಕೆಯ ಜೊತೆಗೂ ಭಾರತದಲ್ಲಿಯೂ ಸಹ ವಿವಿಧ ಕಡೆಗಳಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಸಂಸ್ಥೆ ಈಗ ಕಾರ್ಯನಿರ್ವಹಿಸ್ತಾ ಇದೆ. ದೇಶಪಾಂಡೆ ಫೌಂಡೇಶನ್ is non-governmental organization founded in 1996 in America by Dr. Gururaj Deshpande and Jayashree Deshpande to accelerate the creation of sustainable and scalable enterprises that have significant social and economic impact. Foundation has embarked the large-scale projects in the United States as well as India. ಸೊ ಎರಡೂ ಕಡೆಗೂ ಕೂಡ ಸಣ್ಣ ಸಣ್ಣ ಉದ್ಯಮಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈ ಸಂಸ್ಥೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ವಿದ್ಯಾರ್ಥಿಗಳೇ, ಇವಿಷ್ಟು ಕೌಶಲ್ಯ ಕ್ಷೇತ್ರದಲ್ಲಿ ಇರುವಂತಹ ಸಾಮಾಜಿಕ ಉದ್ಯಮಗಳು. ಸೊ ಒಟ್ಟಿನಲ್ಲಿ ನೀವು ಆರೋಗ್ಯ ಮತ್ತು ನೈರ್ಮಲ್ಯ ಹಾಗೂ ಶಿಕ್ಷಣ ಮತ್ತು ಕೌಶಲ್ಯ ಕ್ಷೇತ್ರದಲ್ಲಿರುವಂತಹ ಸಾಮಾಜಿಕ ಉದ್ಯಮಗಳ ಬಗ್ಗೆ ಕಲೀಲಿಕ್ಕಿದೆ. ಇದಿಷ್ಟು ಮಾಹಿತಿ ತಮಗೆ ಉಪಯೋಗವಾಗುತ್ತೆ ಅನ್ನೋದು ನನ್ನ ಆಶಯ. ಸೊ ಥ್ಯಾಂಕ್ ಯು ಫಾರ್ ಪೇಷಂಟ್ ಲಿಸ್ನಿಂಗ್. For more interesting videos, visit to my channel, subscribe it, my channel Social Waves. Thank you.